ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ನಮ್ಮ ವೀಕ್ಷಕರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ಒಗ್ಗಂಡಬಿಯ ಆತ್ಮೀಯ ವೀಕ್ಷಕರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀರಾ ಮುಳ್ಳಿಯವರಂತೆ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತಾ ಅವರು. ಅದ್ಭುತವಾದಂತಹ ಸಿಹಿ ಅಡಿಗೆಗಳನ್ನ ಮಾಡಿ ತೋರಿಸ್ತಾರೆ. ಇನ್ನ ಇವತ್ತು ನಾಳೆ ನಾಡ್ದು ಎಲ್ಲ ದೀಪಾವಳಿ ವಿಶೇಷ ಕಾರ್ಯಕ್ರಮಗಳು. ಓಕೆ ಸುಚಿತಾ ಅವರೇ, ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮಗೆ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ. ಓಕೆ, ಸ್ವೀಟ್ಸ್. ದೀಪಾವಳಿ ಅಂದ್ರೆ ಎಸ್ಪೆಷಲಿ ಸ್ವೀಟ್ಸ್ ಏನೆ. ಓಕೆ, ಅದರಲ್ಲೂ ಡ್ರೈ ಫ್ರೂಟ್ ಸ್ವೀಟ್ಸ್ ಕಾಮನ್. ಓಕೆ, ಅದರಿಂದ ಇವತ್ತು ಕಾಜು ಪಿಸ್ತಾ ರೋಲ್ ಮಾಡ್ತಾ ಇದ್ದೀನಿ. ಕಾಜು ಪಿಸ್ತಾ ರೋಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತಾ ಅವರೇ, ಹೇಳಿ. ಕಾಜು ಪಿಸ್ತಾ ರೋಲ್ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಪಿಸ್ತಾ, ಸಕ್ಕರೆ, ಹಾಲು. ಇಷ್ಟಿದ್ರೆ ಸಾಕಾ? 4 ಐಟಮ್. ಅದ್ಭುತವಾಗಿರೋ ರೋಲ್ ಮಾಡ್ಕೋಬಹುದು. ರೋಲು ಸ್ವೀಟ್ ಶಾಪ್ ಅಲ್ಲಿ ಸಿಗೋ ತರ ಹಾಗೇನೆ ಮಾಡ್ಬೋದು. ಓಕೆ, ಏನಂದ್ರೆ ದೀಪಾವಳಿ ಅಂದ ತಕ್ಷಣ ಈ ಕಾಜುಗಳಿಗೆ ಬಾದಾಮಿಗಳಿಗೆ 2 ಕೊಂಬುಗಳು ಬಂದ್ಬಿಡುತ್ತೆ. ಕಾಜುಗಂತೂ ಕೊಂಬು ಬಾಲ ಬಂದ್ಬಿಡುತ್ತೆ. ಏನೇನ್ ಸ್ವೀಟ್ಗಳ್ರಿ, ಕಾಜು ಸ್ವೀಟು ಮುಟ್ಟಿದ್ರೆ 780 ರೂಪಾಯಿ. 780 ರೂಪಾಯಿಂದ 1200 ರೂಪಾಯಿ ತನಕ ಕಾಜು ಸ್ವೀಟ್ಸ್ 1 kg. ನೀವೇನಾದ್ರು 1 kg ಗೋಡಂಬಿ ತಗೊಂಡ್ರೆ ನಿಮ್ಮಲ್ಲಿ 2-3 kg ಅಷ್ಟು ಸ್ವೀಟ್ಗಳನ್ನ ನೀವೇ ಮಾಡ್ಕೋಬಹುದು. ಅದಕ್ಕಿಂತ ಇಂಪಾರ್ಟೆಂಟು ನಾನ್ ಮಾಡಿ ಸ್ವೀಟು ಅನ್ನೋ ಪ್ರೀತಿ ಇರುತ್ತೆ. ಅದ್ಭುತವಾಗಿರುತ್ತೆ. ಈ ಸರಿ ದೀಪಾವಳಿನಲ್ಲಿ ನಮ್ಮ ಸ್ವೀಟ್ಗಳನ್ನೇ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ. ಫಸ್ಟ್ ಏನ್ ಕೊಡಿ ನಿಮ್ಗೆ? ಫಸ್ಟ್ ಇಲ್ಲಿ ಗೋಡಂಬಿನ ಪೌಡರ್ ಮಾಡ್ಕೋಬೇಕು. ಮಾಡ್ಕೊಳ್ರಿ. 1 ಕಪ್ ಗೋಡಂಬಿ ತಗೊಂಡಿದ್ದೀನಿ ನಾನು. ತಗೊಳ್ರಿ 1 ಕಪ್ ಗೋಡಂಬಿನ. 1 ಕಪ್ ಗೋಡಂಬಿ. ಓಹೋ, 1 ಕಪ್ ಗೋಡಂಬಿಗೆ ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಯಾರು ಬೇಡ ಅಂದ್ರು ಮಾಡ್ಕೊಳ್ಳಿ. ಇದು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸ್ವಲ್ಪ ಪೇಸ್ಟ್ ತರ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಆನ್ ಆಫ್ ಮಾಡಿ ಪೌಡರ್ ಮಾಡ್ಕೊಳ್ಳಿ. ಕುಡಿ ಆಕ್ಚುಲಿ ಪೌಡ್ರು. ಯಾಕಂದ್ರೆ ಅದು ಹೀಟ್ ಆದ್ರೆ ಒಂಥರ ಪೇಸ್ಟ್ ತರ ಆಗ್ಬಿಡುತ್ತೆ ನಮ್ಗೆ. ನಮ್ಗೆ ಪೌಡರ್ ಬೇಕು. ಓಕೆ, ಒಂದು ಸ್ಮಾಲ್ ಪ್ಯಾನ್ ಇಡಿ. ಪ್ಯಾನ್ ಬೇಕಾ? ಯಾಕ್ರಿ? ಇದನ್ನ ಪಿಸ್ತಾನ್ ರೋಸ್ಟ್ ಮಾಡ್ಕೊಂಡು ಅದನ್ನು ಪೌಡರ್ ಮಾಡ್ಬೇಕು. ಹೌದಾ? ನೀವ್ ಹೇಳ್ತಾ ಇರ್ಬೇಕು ಸುಚಿತ್ರಾ ನಮ್ಗೆ ಏನೇನ್ ಇಡಬೇಕು ಅಂತ ಹೇಳಿ. ಅಂದ್ರೆ ಫಸ್ಟ್ ನಾವು ಗೋಡಂಬಿಯನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದೀವಿ. ಪೌಡರ್ ತರ ಆಗ್ಬಿಟ್ಟಿದೆ. ಇಲ್ಲಿ 1 ಕಪ್ ಗೋಡಂಬಿ ತಗೊಂಡ್ರೆ, ಹೌದು, ಇದು ಒಳಗಡೆ ಪಿಸ್ತಾ ರೋಲ್ ಒಳಗಡೆ ಸ್ಟಫಿಂಗ್ ಆಗಿ 1/4 ಕಪ್ ಪಿಸ್ತಾ, ಅನ್ಸಾಲ್ಟೆಡ್ ಪಿಸ್ತಾ ತಗೋಬೇಕು, ಉಪ್ಪು ರಹಿತ ಪಿಸ್ತಾ. ಓಕೆ, ಬಾಕಿ ಅದಕ್ಕೂ ಅಳ್ತೇನಾ? ಯಾಕಂದ್ರೆ ಜಾಸ್ತಿ ಬಂದ್ರೆ ನಮ್ಗೆ ವೇಸ್ಟ್ ಆಗ್ಬಿಡುತ್ತೆ. ಬರ ಒಂದೇ ಒಂದು ಜಾಸ್ತಿ ಇದೆ ಹಾಕ್ಬಿಡ್ರಿ. ಇದನ್ನ 2 ನಿಮಿಷ ಸ್ವಲ್ಪ ನಾವು ಪೌಡರ್ ಮಾಡೋದಕ್ಕೆ 2 ನಿಮಿಷ ಅಷ್ಟು ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್. ಓಕೆ, ಅಷ್ಟೇ. ರೋಸ್ಟ್ ಚೆನ್ನಾಗಾದ್ರೆ ಪೌಡರ್ ಚೆನ್ನಾಗಿ ಜಾಸ್ತಿ ಬರುತ್ತೆ. ಗೋಡಂಬಿನ ಹಂಗೆ ಮಾಡ್ಕೊಬೋದಾಯ್ತಲ್ಲ? ಸ್ವಲ್ಪ ಒಂಥರ ಮೆತ್ತಗಿರುತ್ತೆ. ಗೋಡಂಬಿನ ಯಾಕೆ ಮಾಡ್ಕೊಳ್ಳಿಲ್ಲ? ಇಲ್ಲ, ಗೋಡಂಬಿ ಏನ್ ಬೇಕಾಗಲ್ಲ, ಫೈನ್ ಪೌಡರ್ ಆಗುತ್ತೆ ನಮ್ಗೆ. ಸ್ವಲ್ಪ ಡ್ರೈ ಆಗಿ ಇರುತ್ತೆ. ಇದು ಒಳಗಡೆ ಸ್ವಲ್ಪ ಹಸಿನೇ ಇರುತ್ತೆ. ಯಾವಾಗಲೇ ತಗೊಂಡ್ರು ಪಿಸ್ತಾನ 2 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು. ಓಕೆ ಓಕೆ. ಅಲ್ಲಿ ಒಂದ್ ಸೈಡ್ ಪಾಕ ಮಾಡಕ್ ಇಟ್ಬಿಡೋಣ. ಪಾಕ ಮಾಡಕ್ ಇಟ್ಕೋಣ. ಓಕೆ, ಇದಾಯ್ತು. ಇಲ್ಲೇ ಇಟ್ಬಿಡೋಣ. ಸ್ವಲ್ಪ ಕೂಲ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದನ್ನ. ಇದು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ 1 ಕಪ್ ಕಾಜು, ಓಕೆ, ಅರ್ಧ ಕಪ್ 1/4 ಕಪ್ ಪಿಸ್ತಾ, ಓಕೆ, ಸಕ್ಕರೆ ಅರ್ಧ ಕಪ್, ಓಕೆ, ಇದಕ್ಕೊಂದು 1/4 ಕಪ್ ನೀರು ಅಷ್ಟೇ. ನೀರ್ ಸಾಕಾ ಪಾಕ ಮಾಡಕ್ಕೆ? ಸಾಕು. ಸ್ಟವ್ ಚಣ. ಸಕ್ಕರೆ ಮುಳುಗಷ್ಟು ನೀರು ಪಾಕ ಬರೋದಕ್ಕೆ. ಇಲ್ಲಿ ಇದು ಪಾಕ ಬರೋದ್ ಮೇನು 1 ಎಳೆ ಪಾಕ. ಇವಾಗ ಇದನ್ನ ನೋಡ್ಕೊಂಡ್ರೆ ನಾನು ಲಾಸ್ಟ್ ಟೈಮ್ ನಾನು ಬರ್ಫಿ ತೋರಿಸಿದ್ದೆ, ಕಾಜು ಬರ್ಫಿ. ಸೇಮ್ ಪ್ರೊಸೀಜರ್. ಓಕೆ ಓಕೆ. ಅಂದ್ರೆ ಇಲ್ಲಿ ಕಾಜು ಬರ್ಫಿನೂ ಮಾಡ್ಕೋಬಹುದು, ರೋಲ್ ಬೇಕಾದ್ರೂ ಮಾಡ್ಕೋಬಹುದು. ಪಿಸ್ತಾನ ಆಡ್ ಮಾಡ್ಕೊಂಡ್ರೆ ನಾವು ಪಿಸ್ತಾ ರೋಲ್ ಒಳಗಡೆ ಸ್ಟಫಿಂಗ್ ಕೊಟ್ರೆ ರೋಲ್ ಆಗುತ್ತೆ. ಇಲ್ಲಾಂದ್ರೆ ನಾನು ತೋರಿಸ್ತೀನಿ, ಆ ಲೆವೆಲ್ ನಿಲ್ಸಿದಾಗ ಅದು ಕಾಜು ಬರ್ಫಿ ಸಹ ಮಾಡ್ಕೋಬಹುದು. ಓಕೆ. ಅಂತೂ ದೀಪಾವಳಿಯ ವಿಶೇಷ ಕಾರ್ಯಕ್ರಮ ಶುರು ಮಾಡಿದೀವಿ. ಅದ್ಭುತವಾದಂತಹ ಸಿಹಿ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ಸಿಹಿ ಅಡುಗೆನ ದೀಪಾವಳಿಗೆ ನಿಮ್ಮಲ್ಲಿ ನೀವೇ ಈ ವರ್ಷ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಸುಚಿತಾ ಅವರು. ಓಕೆ, ಇವತ್ತು ನಮ್ಮ ಕಾಜು ಮತ್ತು ಪಿಸ್ತಾ ರೋಲನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಈಗ ಆಲ್ರೆಡಿ ಕಾಜುನ ಅಂದ್ರೆ ಗೋಡಂಬಿಯನ್ನ ನಾವು ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಪಿಸ್ತಾನ ಹುರಿದಿದ್ದೀವಿ. ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಸಹ ಪೌಡರ್ ಮಾಡ್ತೀವಿ. ಇಲ್ಲಿ ಸಕ್ಕರೆ ಪಾಕ, 1 ಎಳೆ ಪಾಕ ಬಂದ್ರೆ ಸಾಕು, ಅದನ್ನ ರೆಡಿ ಮಾಡ್ಕೊಳ್ತಾ ಇದೀವಿ.
ಬರ್ತಾ ಇದೆ, ಅದು ಪೂರ್ತಿಯಾಗಿ ಅಂಟ್ಕೊಂಡು ಬರಬೇಕು. ಓಕೆ, ಅಂದ್ರೆ ಸ್ವಲ್ಪ ಬಿಸಿ ಆಗ್ಬೇಕು ಅಂತಲ್ಲ. ಅದು ಒಂದೇಳೆ ಬಂದ ತಕ್ಷಣ ನಾವು ಪೌಡರ್ ಹಾಕಿದ್ರೆ ನಮ್ಗೆ ಈಸಿಯಾಗಿ ಬರ್ಫಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಚೂರು ಬಂತು ನೋಡಿ. ಬಂತಲ್ಲ, ಓಕೆ. ಆಫ್ ಆನ್ ಆಗಿದ್ರೆ ಫಸ್ಟ್ ಇರ್ಲಿ ಹಾಗೇನೆ ಇಲ್ಲ. ಏನಾಗ್ತಾ ಇದ್ರಿ ಇದಕ್ಕೆ? ನೀವು ಮಿಕ್ಸ್ ಮಾಡಿ ನಾನು ಹಾಕ್ತೀನಿ ಚೆನ್ನಾಗಿ. ಏನಿದು? ಕಾಜುನ ಪೌಡರ್ ಏನು ಮಾಡ್ಕೊಂಡಿದ್ವಿ, ಗೋಡಂಬಿ ಪೌಡರ್. ಒಂದೆಡೆ ಪಾಕ ನೋಡಿ ಈ ರೀತಿ. ಓಕೆ. ಬಂದ ತಕ್ಷಣ ಪೌಡರ್ನ ಹಾಕೋದು. ಗಂಟುಗಳಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ಇದನ್ನ. ನೋಡಿ ಬರ್ತಾ ಇದೆ, ಸೈಡ್ಸ್ ಎಲ್ಲ ಬಿಡ್ಬೇಕು ನಮ್ಗೆ. ಹೌದು, ಅದು ತಳ ಬಿಡ್ಬೇಕು. ಓಕೆ. ಒಂದು ಉಂಡೆ ಆಗಿ ಬರ್ಬೇಕು ನಮ್ಗೆ ಅದು. ಓಕೆ. ಒಂದು ತಟ್ಟೆನ ಗ್ರೀಸ್ ಮಾಡಿ ಇಟ್ಕೊಂಡ್ಬಿಡೋಣ ತುಪ್ಪದಲ್ಲಿ. ಕೃಷ್ಣ ತುಪ್ಪದಲ್ಲಿ ಅಂತ ಹೇಳಿ. ಹೌದು ನೋಡಿ, ಈಗ ಬರ್ತಾ ಇದೆ ನೋಡಿ. ನಮ್ಮ ದೀಪಾವಳಿಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ನೋಡಿ ಬಂದ್ಬಿಡ್ತಲ್ಲ ಮೇಡಮ್, ಒಂದು ಹೋಲಾಗಿ ಬರುತ್ತೆ. ಪಾಕ ಸೈಡ್ಸ್ ಎಲ್ಲ ಬಿಟ್ಬಿಟ್ಟಿದೆ. ಆಫ್ ಮಾಡ್ಬಿಡಿ ಈಗ. ಆಫ್ ಮಾಡೋಣ ಮೇಡಮ್? ಸಾಕು. ಓಕೆ. ಕೈ ಬಿದ್ದೋಯ್ತೇನೋ ನಿಮ್ಗೆ? ಓಹೋ, ಕೈಲಿ ಹಾಕ್ಬಿಡ್ಬೇಕು ಅನ್ಸುತ್ತೆ, ಅರೆ ಬಿಸಿ ಸುಟ್ಟೋಗುತ್ತೆ ಅಲ್ವೇನ್ರಿ? ಹೌದು, ಬಿಸಿ ಇರುತ್ತೆ. ಗೊತ್ತ್ರಿ ನಿಮ್ ಐಡಿಯಾಗಳೆಲ್ಲ ಚಿತ್ರ. 10 ನಿಮಿಷ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಓಹೋ, ಕೆಲಸ ಬೇಜಾನಿದೆ ಇದಕ್ಕೆ. ಸ್ವೀಟ್ಸ್ ಅಂದ್ರೆ ಸ್ವಲ್ಪ ಕೆಲಸನೇ, ಬಟ್ ತಿನ್ನಕ್ಕೆ ರುಚಿಯಾಗಿರುತ್ತೆ. ಇದೀಗ ಸ್ವಲ್ಪ ತಣ್ಣಗಾಗ್ಲಿ. ಓಕೆ, ಪರವಾಗಿಲ್ಲ. ಗಟ್ಟಿ ಏನಾಗ್ಬಿಡಲ್ವಾ? ಇಲ್ಲ, ಆಮೇಲೆ ಗಟ್ಟಿ ಆಗಲ್ಲ, ಅದಕ್ಕೆ ಹೇಳ್ತೀನಿ ನಾನು. ಕೊಡಿ ಮೇಡಮ್, ತಣ್ಣಗಾಗ್ಲಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗೋಡಂಬಿ ಮತ್ತು ಪಿಸ್ತಾದ ಒಂದು ರೋಲ್ ಅನ್ನ ಮಾಡ್ತಾ ಇದೀವಿ. ಗೋಡಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ, ಪಿಸ್ತಾ ಕೈಲಿ ಉರ್ದು ಇಟ್ಕೊಂಡಿದೀವಿ. ಅಂದ್ರೆ ಉರ್ದು ಸ್ವಲ್ಪ ತಣ್ಣಗಾಗಿದೆ, ಇದನ್ನ ಪೌಡರ್ ಮಾಡ್ಕೊಳ್ತೀವಿ. ತಗೊಳ್ಳಿ ಮೇಡಮ್. ರೋಸ್ಟ್ ಆಗಿರೋಂತ ಪಿಸ್ತಾ. ಓಕೆ. ಒಳಗಡೆ ಸ್ಟಫಿಂಗು ನಮ್ಗೆ ಸಿಹಿ ಬರಬೇಕು. ಹೌದಾ? ಪಿಸ್ತಾ ಅಂದ್ರೆ ಸಪ್ಪೆ ಇರುತ್ತೆ ಇದು, ಅದಕ್ಕೋಸ್ಕರ ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಮೇಡಮ್. 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ಮೇಡಮ್. ಗ್ರೀನ್ ಪೌಡರ್, ಗೋರಂಟಿ ಪೌಡರ್ ಆಗೋಯ್ತು. ಇವಾಗ ಇದಕ್ಕೆ ಸಕ್ಕರೆನೂ ಹಾಕಿದೀವಿ. ಇದನ್ನ ಪೌಡರ್ ಫಾರ್ಮ್ ಅಲ್ಲಿ ಬೇಕಾದ್ರೂ ರೋಲ್ ಮಾಡ್ಕೋಬಹುದು. ನಾವು ಸ್ವಲ್ಪ ನೀರ್ ಚಿಮ್ಕಿಸ್ಕೊಂಡು ಒಂಚೂರು ಗಟ್ಟಿ ಮಾಡ್ಕೊಳ್ಳೋಣ. ಜಾಸ್ತಿ ಹಾಕೋಬಾರ್ದು, ಸುಮ್ಮನೆ ಸ್ಪ್ರಿಂಕಲ್ ಮಾಡೋದು. ವಾಟರ್ ಅಲ್ಲ. ಸ್ವಲ್ಪ ತುಪ್ಪ ಬೇಕು. ಕೃಷ್ಣ ತುಪ್ಪವನ್ನೇ ಬಳಸಿ ಸ್ವೀಟ್ಸ್ ಮಾಡುವಾಗೆಲ್ಲ ತುಪ್ಪದಲ್ಲೇ ಕೈ ಗ್ರೀಸ್ ಮಾಡ್ಕೊಳ್ಳಿ ಸಾಕು. ಅವಾಗ ಕೈಗೆ ಅಂಟಲ್ಲ. ಕರೆಕ್ಟ್. ಇದು ನೀರು ಮಾತ್ರ ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದು, ಅದನ್ನ ಈಗ ಇಟ್ಕೋಬೇಕು. ಇದು ಒಳಗಡೆ ಪಿಸ್ತಾ ಸ್ಟಫಿಂಗ್ ನಮಗೆ. ಓಕೆ. ಇದನ್ನ ಸ್ಟಫಿಂಗ್ ತಯಾರಿ ಮಾಡಿದ್ದೀನಿ. ಮುದ್ದೆ ಕಟ್ಕೊಂಡಿದ್ದೀನಿ. ಓಕೆ. ಏನ್ ಮೇಡಮ್ ಅದು? ಇದು ತಣ್ಣಗಾಗುತ್ತೆ. 10 ನಿಮಿಷ ತಣ್ಣಗಾದ್ಮೇಲೆ ಸ್ವಲ್ಪ ನಮ್ಗೆ ಒಣ ಅನ್ಸುತ್ತೆ. ಅದು ರೋಲ್ ಮಾಡಕ್ ಈಸಿ ಆಗ್ಬೇಕು. 1 ಸ್ಪೂನ್ ಹಾಲು ಹಾಕೋಬಹುದು, ಜಾಸ್ತಿ ಬೇಡ. ಒಂದೇ 1 ಸ್ಪೂನ್ ಹಾಲು ನೋಡ್ಕೊಂಡು. ಓಕೆ. ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಹೇಗೆ ನಾದ್ಕೋತೀವಿ ನಾವು, ಅದನ್ನ ಹಾಗೆ ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಒಣ ಆಗುತ್ತೆ ಆರಿದ್ಮೇಲೆ. ಅವಾಗ 1 ಸ್ಪೂನ್ ಹಾಲು ಹಾಕೊಂಡು ನಮ್ಗೆ ರೋಲು ಸಾಫ್ಟ್ ಆಗಿ ಬರಬೇಕು. ಅದರಿಂದ ನಾವು 1 ಸ್ಪೂನ್ ಹಾಲು ಹಾಕಿ ನಾದ್ತೀವಿ. ಒಂದೇ 1 ಸ್ಪೂನ್ ಹಾಲು. ಓಕೆ, ಆಗೋಯ್ತಲ್ಲ, ಮೆತ್ತಗೆ ಬಂದ್ಬಿಟ್ಟಿದೆ. ಓಕೆ ಸುಚಿತ್ರಾ, ಏನೇನ್ ಮಾಡ್ಕೊಳ್ತಾ ಇದೀರಾ ನೀವು? ಇಲ್ಲಿ ಇಟ್ಬಿಡಿ, ಇಲ್ಲಿಡಿ. ಏನಿದು? ಕಾಜು ತಣ್ಣಗಾಗಿದೆ ಅದು. ಅದನ್ನ ಈಗ ಲಟ್ಟಿಸ್ಕೊತೀನಿ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡು. ಇದನ್ನ ಒಳಗಡೆ ಸ್ಟಫಿಂಗ್ ತಯಾರಿ ಮಾಡೋದು. ಅದು ಪಿಸ್ತಾ ಅದು ಅಷ್ಟೇ. ಇದನ್ನ ಈಗ ಲಟ್ಟಿಸ್ಕೊಳ್ಳೋದಷ್ಟೇ. ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ರೆ. ಕೃಷ್ಣ ತುಪ್ಪ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ. ಹಾಕಿ. ಓಕೆ, ವೆರಿ ಗುಡ್. ಏನೋ ಪೂರಿ ತರ ಮಾಡಿ ಕರಿಯ ತರ ಇದೆಯಾ? ಇನ್ನೇನೋ ಸ್ವಲ್ಪ ದಿನಕ್ಕೆ ಮೋಸ್ಟ್ಲಿ ಗೋಡಂಬಿ ಪೂರಿಗಿರಿ ಮಾಡ್ಬಿಡ್ತಾರೆ ಜನ. ಸ್ಟಫಿಂಗ್ ಏನಿದೆ ಓಕೆ, ಅದನ್ನ ಒಳಗಡೆ ಇಟ್ಟು ಇದನ್ನ ಹೀಗೆ ಕವರ್ ಇಟ್ಕೊಂಡೆ ರೊಟೇಟ್ ಮಾಡ್ಕೋಬಹುದು. ಈಸಿ ಆಗುತ್ತೆ. ಸ್ವಲ್ಪ ಟೈಟ್ ಆಗಿ, ತುಂಬಾ ಪ್ರೆಸ್ ಮಾಡೋದಿಲ್ಲ, ಹಿಡಿಯಷ್ಟೇ ನೋಡಿ. ಓಕೆ, ವೆರಿ ಗುಡ್. ನೋಡಿ, ಎಸ್ ಹೀಗೆ. ಎಸ್ ಎಸ್. ಈಗ ಆದ್ಮೇಲೆ ಓಕೆ, ಸ್ವಲ್ಪ ಇನ್ನ ಲೆಂತಿ ಮಾಡ್ಕೋಬಹುದು. ಈಗ ಮಾಡಿದಾಗ ಓಕೆ ಉದ್ದ ಬರುತ್ತೆ ಇನ್ನೊಂಚೂರು. ಎಸ್ ಮೇಡಮ್. ಇದು ಇವಾಗ ಎಂಡ್ಸ್ ಇದೆ ಅಲ್ಲ, ಅದನ್ನ ಶೇಪ್ ಬರೋದಕ್ಕೋಸ್ಕರ ಕ್ಲೀನ್ ಆಗಿ ನಮ್ಗೆ ಕಟ್ ಮಾಡ್ಕೊಳ್ಳೋದು. ಓಕೆ, ನೋಡಿ. ಓಕೆ, ಹೇಳಿ ಮಾಡಿ. ಓಕೆ, ಸ್ವಲ್ಪ ಹೀಗೆ ಮಾಡ್ಕೋಬಹುದು ಶೇಪ್ ಕೊಡೋದಕ್ಕೆ. ವೆರಿ ಗುಡ್.
ಸುಚಿತ್ರ ಅವರೇ ಏನೋ ಇಷ್ಟೊಂದೆಲ್ಲ ಜೋಡ್ಸಿ ಇಡ್ತಾ ಇದ್ದೀರಾ? ರೋಲ್ ಮಾಡಿ ಪಿಸ್ತಾ ರೋಲ್ಸ್ ರೆಡಿ ಮಾಡಿದೀನಿ, ಕಾಜು ಪಿಸ್ತಾ ರೋಲ್. ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಸ್ವಲ್ಪ ಅಲಂಕಾರಕ್ಕೆ ಸಿಲ್ವರ್ ಲೀಫ್ ಹಾಕೋಣ. ಹಾಕಿ ಅದ್ ಸ್ವಲ್ಪ ಹಾಕಿದ್ರೆ ನಮ್ಗೆ ಸ್ವೀಟ್ ಶಾಪ್ ಅಲ್ಲಿ ಸಿಗೋ ತರ ಒಂದು ಇಂಪ್ರೆಷನ್ ಬಂದ್ಬಿಡುತ್ತೆ. ಇದು ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಅಂಟು ಬಿಡುತ್ತೆ. ಓಕೆ, ನಿಧಾನಕ್ಕೆ ಓಕೆ ಓಕೆ ಹೀಗೆ ಹಾಕ್ಬೇಕು. ಕಾಜು ಪಿಸ್ತಾ ರೋಲ್ ದೀಪಾವಳಿ ಸ್ಪೆಷಲ್ ಸ್ವೀಟ್. ದೀಪಾವಳಿಯ ವಿಶೇಷವಾದಂತ ಸಿಹಿ ಅಡಿಗೆಗಳನ್ನ ಮಾಡಿ ನಮ್ಮ ಮುಂದೆ ಕೊಟ್ಟಿದ್ದಾರೆ ಚಿತ್ರ ಅವರು. ಓಹೋ, ಏನು ಬೆಳ್ಳಿ ಗಿಲ್ಲೆಲ್ಲ ಹಂಚ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈನಲ್ಲಿ. ಒಬ್ಬ ಏನೋ ಡಿಸೈನ್ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಅದೇ ಇದೆಲ್ಲ ಮಾಡಿರ್ತಾರೆ ಸ್ವೀಟ್ ಅಂಗಡಿನಲ್ಲಿ, ಸೀತಾಫಲ ತರ, ಆಪಲ್ ತರ ಎಲ್ಲಾನು ಅದನ್ನು ಮಾಡಿದ್ದಾರೆ. ಓಕೆ, ಸುಚಿತಾ ಅವರು ಯಾವ ರೀತಿ ಇದನ್ನ ಮಾಡಿದ್ರು? ದೀಪಾವಳಿಯ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಸಿಹಿ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಈ ಸಿಹಿನ, ಈ ಕಾಜು ಮತ್ತು ಪಿಸ್ತಾ ರೋಲ್ ಅನ್ನ ಯಾವ ರೀತಿ ಸುಚಿತಾ ಅವ್ರು ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಮಲ್ಲಿ ದೀಪಾವಳಿನ ನೀವೇ ಆಚರಿಸ್ಕೊಳ್ಳಿ. ಕಾಜು ಪಿಸ್ತಾ ರೋಲ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಪಿಸ್ತಾ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಸಕ್ಕರೆ ಸೇರಿಸಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಸಕ್ಕರೆ, ನೀರು ಹಾಕಿ ಒಂದೆಳೆ ಪಾಕ ತಯಾರಿಸಿ ಇದಕ್ಕೆ ಪುಡಿ ಮಾಡಿದ ಗೋಡಂಬಿ ಹಾಕಿ ನಿಧಾನವಾಗಿ ಕಲಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾಗಲು ಬಿಡಿ. ತಣ್ಣಗಾದ ಗೋಡಂಬಿ ಮಿಶ್ರಣಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಲಟ್ಟಿಸಿ ಇದರ ಮೇಲೆ ಪಿಸ್ತಾ ಮಿಶ್ರಣವನ್ನು ಇಟ್ಟು ರೋಲ್ ಮಾಡಿ ಮೇಲೆ ಸಿಲ್ವರ್ ಪೇಪರ್ ಹಾಕಿದರೆ ಕಾಜು ಪಿಸ್ತಾ ರೋಲ್ ಸವಿಯಲು ಸಿದ್ಧ. ಓಕೆ ಸುಚಿತಾ ಅವರೇ, ಇದೇನ್ರಿ ಇಷ್ಟೊಂದು ರೋಲು, ಇಷ್ಟೊಂದು ಸ್ವೀಟು, ಇಷ್ಟೊಂದು? ಓಹೋ, ಟೇಸ್ಟ್ ಮಾಡುವ. ಏನಿಯೋ ಸುಚಿತಾ ಅವರೇ, ಹ್ಯಾಪಿ ದೀಪಾವಳಿ. ಎರಡೂವರೆ ಇಲ್ಲ, 3 kg. ಹೇಗಿದೆ ನಿಮ್ಗೆ? ಸ್ವೀಟ್ ಶಾಪ್ ಅಲ್ಲಿ ಸಿಗೋ ತರಾನೇ ಬಂದಿದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ. ಯಾಕಂದ್ರೆ ಮನೇಲೆ ಮಾಡಬಹುದು. ಈ ಫ್ಲೇವರು ನಿಮ್ಗೆ ಇಲ್ಲಿ ಆ ಸ್ವೀಟ್ ಶಾಪ್ ಅಲ್ಲಿ ಸಿಗಲ್ಲ ರೀ. ಇಲ್ಲಿ ನಾವೇ ಕುಟ್ಟು ಹುರಿದು ಮಾಡಿರುವಂತದ್ದು ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ನಿಮಗೂ ನಿಮ್ಮ ಮನೆಯವರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೇ ತರ ಸ್ವೀಟ್ ಮಾಡ್ತಾರಿ, ತೋರಿಸ್ತಾರಿ, ನಾವು ತಿಂದು ಆರಾಮಾಗಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಬ್ಬರಿಗೂ ಸಹ ಒಕಂಡಬಿ ಪರವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಳ್ಳೋಕ್ಕೋಸ್ಕರ ಗುರುಜಿಯವರು ಬರ್ತಾ ಇದ್ದಾರೆ. ಅವರು ದೀಪಾವಳಿ ರೆಡಿ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಗುರುಜಿಯವ್ರನ್ನ ಕರ್ಸ್ಕೊಂಡ. ಬಾಲಕೃಷ್ಣ ಗುರುಜಿಯವರೇ, ಹಬ್ಬ ಶುರು ಆಯ್ತು ಗುರುಜಿ. ಬೆಳಕಿನ ಹಬ್ಬವಾದಂತಹ ದೀಪಾವಳಿಗೆ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಈ ಬೆಳಕು ಸುಂದರವಾದ ಶಾಂತತೆಯಿಂದ ಇರುವಂತಹ ಬೆಳಕು ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಕತ್ತಲನ್ನು ಹೇಗೆ ನಿವಾರಣೆ ಮಾಡಕ್ಕೆ ಸಾಧ್ಯನೋ, ನಿಮ್ಮ ಒಗ್ಗರಣೆ ಡಬ್ಬಿಯ ಪ್ರೋಗ್ರಾಮ್ ನಿಮ್ಮ ಮುಖಾಂತರ, ನಿಮ್ಮ ಪ್ರೀತಿಯ ಮುಖಾಂತರ, ನಿಮ್ಮ ರುಚಿಗಳ ಮುಖಾಂತರ ಇಡೀ ವಿಶ್ವವನ್ನೇ ವ್ಯಾಪಿಸಿ ಎಲ್ಲರಿಗೂ ಆರೋಗ್ಯ ಸಂತೋಷ ತರಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿಯವರಿಗೆ ನಮ್ಮ ಒಗ್ಗರಣೆ ಡಬ್ಬಿಯ ಟೀಮ್ ಎಲ್ಲರ ಪರವಾಗಿಯೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿ. ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾವ ಆರೋಗ್ಯನ ಕೊಡ್ತಾ ಇದ್ದೀರಾ ನಮ್ಗೆ ಹೇಳಿ ಗುರುಜಿ. ಹಬ್ಬ ಅಂದಮೇಲೆ ಒಬ್ಬಟ್ಟಿರಲೇಬೇಕು, ಹೋಳಿಗೆ ಇರಲೇಬೇಕಲ್ಲ. ಹೌದು ಗುರುಜಿ. ಹಾಗಾಗಿ ಗೆಣಸಿನ ಹೋಳಿಗೆ, ಸಕ್ಕರೆ, ಬೆಲ್ಲ, ತುಪ್ಪ, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನು ಇಲ್ಲದೆ ಓಕೆ ಗುರುಜಿ, ಗೆಣಸಿನ ಹೋಳಿಗೆಯನ್ನ ಜನತೆಗೆ ನಿಮ್ಮ ಮುಖಾಂತರ ಕೊಡೋಣ. ಹೋಳಿಗೆನೆ ತಟ್ಬಿಡ್ತೀರಾ ನೀವು? ಓಕೆ, ಮಾಡಕ್ಕೆ ಏನೇನು? ಸಿಹಿ ಗೆಣಸಿನ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಖರ್ಜೂರದ ಪೇಸ್ಟ್, ಚಿರೋಟಿ ರವೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ. ಅಂದ್ರೆ ಚೆನ್ನಾಗಿ ನಾವು ಒಂದು 2-3 ವಿಷಲ್ನ ಕೂಗಿಸ್ಕೊಂಡು ಕುಕ್ಕರ್ನಲ್ಲಿ ಗೆಣಸನ್ನ ಚೆನ್ನಾಗಿ ಅದನ್ನ ಸಿಪ್ಪೆ ತೆಗೆದು ಖರ್ಜೂರದ ಪೇಸ್ಟ್ ಹಾಕೊಂಡ್ರೆ ನೋಡಿ ಸೇಮ್ ಹೂರ್ಣ ತರನೇ ಕಾಣ್ತಾ ಇದೆ. ಬೇಳೆ ಒಬ್ಬಟ್ಟಿಗೂ ಇದೇ ತರ ಹೂರ್ಣ ಮಾಡ್ಕೊಳ್ತೀವಿ ನಾವು. ಬೆಲ್ಲ ಮತ್ತೆ ಏನದು ತೊಗರಿ ಬೇಳೆನ ಅಥವಾ ಕೆಲವರು ಕಡಲೆ ಬೇಳೆ ಹಾಕಿ ಮಾಡ್ತಾರೆ. ಅದನ್ನು ಒಟ್ಟಿಗೆ ಬೇಯಿಸ್ಕೊಂಡಾಗೂ ಹೂರ್ಣ ಇದೇ ತರ ಇರುತ್ತೆ. ಇದು ಕುಡಿ ಗುರುಜಿ, ಅದು ಯೂಶಲಿ ನಾವೆಲ್ಲ ಈ ಗೆಣಸನ್ನ ವರ್ಷಕ್ಕೆ ಒಂದ್ಸರಿ ಯೂಸ್ ಮಾಡ್ತೀವಿ. ಈ ಸಿಹಿ ಗೆಣಸಿನಿಂದ ನಾವು ಇಷ್ಟೊಂದು ಸಖತ್ತಾಗಿರೋದು, ಅದು ಗುರುಗಳು ತೋರಿಸ್ತಾ ಇರೋದು. ಎಣ್ಣೆ, ಬೆಣ್ಣೆ, ತುಪ್ಪ, ಮೊಸರುಗಳ ಉಪಯೋಗಗಳಿಲ್ಲದೆ ಒಂದು ಒಬ್ಬಟ್ಟನ್ನ ಮಾಡುವಂತ ಕ್ರಿಯೆ ತೋರಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಗುರುಜಿ. ನೆಕ್ಸ್ಟ್ ಚಿರೋಟಿ ರವಿನ ಓಕೆ ನೀರ್ ಹಾಕಿ ಚೆನ್ನಾಗಿ ನೀಡ್ ಮಾಡಿ ಓಕೆ ಸಾಫ್ಟ್ ಆಗಿ ತರ. ಬರೀ ಚಿರೋಟಿ ರವೆ ಮಾತ್ರ? ಹೌದು, ರವೆಗೆ ನೀರು. ಹೌದು. ತೋರಿಸಿ ಗುರುಜಿ.
ಇದೆಲ್ಲ ಆಶ್ಚರ್ಯ ನಮ್ಗೆ. ಯಾಕಂದ್ರೆ ನಾವೇನು ಎಣ್ಣೆ ಹಾಕೋದೇನು ಅದನ್ನ ನೆನ್ಸಿಡೋದೇನು, ನಮ್ಮಲ್ಲಂತೂ ನೀವು ನೋಡಿಲ್ಲ, ಇದ್ರ ಮೇಲೆ ಎಣ್ಣೆ ಹಿಂಗೆ ತೇಲ್ತಾ ಇರ್ಬೇಕಂತೆ. ಎಣ್ಣೆ ಕುಡ್ಕೊಂಡ್ಬಿಡ್ತದಂತೆ, ಮಿಕ್ಕಿದೆಲ್ಲ ಮೇಲೆ ತೇಲ್ತಾ ಇರ್ತದಂತೆ. ಏನೇನು ಹೇಳ್ತೀವಿ ಗೊತ್ತಾ ನಾವು? ಏನ್ ನೋಡಿ ನಮ್ಮ ಆಕ್ಟಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಇದ್ರ ಹಿಂದಿನ ತನಕ ಬೇರೆ ಮಾತಾಡ್ಬೇಕು, ಗುರುಜಿ ಹೋದ್ಮೇಲೆ ತಿರ್ಗಾ ಬೇರೆ ಮಾತಾಡ್ಬೇಕು, ಗುರುಜಿ ಇದ್ದಾಗ ಬೇರೆನೆ ಮಾತಾಡ್ತಾ ಇರ್ತೀವಿ. ಓಕೆ, ಪ್ಲೇಟ್ ಚೇಂಜ್, ಈಗ ಪ್ಲೇಟ್ ಚೇಂಜ್. ಓಕೆ, ಇದ್ರೊಳಗೆ ಏನಿಲ್ಲ, ಬರೀ ಚಿರೋಟಿ ರವೆನ ನೀರಲ್ಲಿ ಹಾಕಿರೋದು ಗೊತ್ತಾಗ್ತದೆ ನೋಡಿದ್ರೆ. ಓಕೆ ಗುರುಜಿ, ಓಕೆ. ಅಂದ್ರೆ ಎಲ್ಲೂ ಇಲ್ಲಿ ಮತ್ತೆ ಬೆಲ್ಲ ಸಕ್ಕರೆಯ ಉಪಯೋಗ ಆಗಿಲ್ಲ, ಎಣ್ಣೆಯ ಉಪಯೋಗ ಕೂಡ ಆಗೋದಿಲ್ಲ. ಓಕೆ ಗುರುಜಿ, ಏನ್ ಚಿಟ್ಕೊಳ್ತೀನಿ ನಾನು? ಹೆಂಚಿಟ್ಕೊಳ್ಳಿ. ನೀವು ತಟ್ಕೊಂಬಿಡಿ. ಇದನ್ನ ತಟ್ಟಬೇಕಾದ್ರೆ ಟೆಫ್ಲಾನ್ ಶೀಟ್ ಅಂತ ಸಿಕ್ಕತ್ತೆ. ಓಕೆ ಗುರುಜಿ. ಸೊ ಈ ತರ ಶೀಟ್ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಇದನ್ನ ತಗೊಂಡ್ ಮಾಡೋದು ಉತ್ತಮ. ಇದು ಅಂಟ್ಕೊಳ್ಳಲ್ಲ, ನಾನ್ ಸ್ಟಿಕ್ ಟೈಪ್. ಓಕೆ ಓಕೆ. ಸೊ ಒಂದು ಟೆಫ್ಲಾನ್ ಶೀಟ್ ಇಟ್ಕೊಳ್ಳೋದು, ಇದಕ್ಕೆ ಒಂದು ಉಂಡೆ ತಗೊಳ್ಳೋದು. ಗುರುಜಿ ಕೈಲಿ ಒಬ್ಬಟ್ಟು ತರಿಸ್ಬಿಟ್ವಿ ನಾವು. ಗುರುಜಿ, ಮೊದಲು ಮದುವೆ ಆಯ್ತಿನ ಮೊದಲು ಏನಾರು ಅಡಿಗೆ ಮಾಡ್ಕೊತಾ ಇದ್ರ ನೀವು? ಖಂಡಿತ ಇಲ್ಲ, ಇವಾಗ ಖಂಡಿತ ಇಲ್ಲ. ನೋಡಿ ಹೆಂಗಿದೆ ನೋಡಿ ಗ್ರಾಚಾರ ಅಂದ್ರೆ ಇದೆ ಅಲ್ವಾ? ಒಂದು ವರ್ಷದಲ್ಲಿ ನಾವು ಎಂತೆಂತ ಅಡಿಗೆಗಳನ್ನ ತೋರ್ಸಂಗ್ ಆಗ್ಬಿಟ್ಟಿದೀವಿ ನೋಡಿ. ಮಾಡ್ಕೊಳ್ಳೋದು ಹಾಳಾಗೋಯ್ತು, ತೋರ್ಸೋದ್ ಆಗ್ಬಿಟ್ಟಿದೀವಿ ನೋಡಿ. ಇಲ್ಲ, ಹೆಂಡತಿ ಬಹಳ ಒಳ್ಳೆ ಕೋಕ್, ಬಹಳ ಒಳ್ಳೆ ಕೋಕ್. ಹೌದಾ? ನಾನು ಒಳ್ಳೆ ರುಚಿಗಾರ. ಅವಾಗ ಆಗ್ಲೂ ಅಷ್ಟೇ, ಈಗಲೂ ಅಷ್ಟೇ. ಇವಾಗ ಎಲ್ಲಿ ಸರ್ ಎಣ್ಣೆ ಬೆಣ್ಣೆ? ಅದೇ ತಪ್ಪು. ವಿತೌಟ್ ಆಲ್ ದೀಸ್ ಥಿಂಗ್ಸ್ ಇನ್ನೂ ರುಚಿಯಾಗಿ ಮಾಡಕ್ ಸಾಧ್ಯ ಅಂತ ಎಂಜಾಯ್ ಮಾಡ್ತಾ ಇದೀವಿ. ಓಕೆ ಗುರುಜಿ. ಸೊ ಇದಕ್ಕೊಂದು ಪ್ಲಾಸ್ಟಿಕ್ ಶೀಟ್ ತಗೊಳ್ಳೋಣ. ಓಕೆ ಗುರುಜಿ. ಪ್ಲಾಸ್ಟಿಕ್ ಶೀಟ್ ತಗೊಂಡು ಇದನ್ನ ಮೇಲೆ ಹಾಕ್ಬಿಟ್ಟು ಓಕೆ. ಇದನ್ನ ಆರಾಮಾಗಿ ಹೀಗೆ ಮಾಡೋದು. ಓಕೆ, ಸ್ವಲ್ಪ ಮಾಡಿ ಓಕೆ. ಆಮೇಲೆ ಇದ್ರ ಮೇಲೊಂದು ಹೂರ್ಣ ಇಡೋದು. ಓಕೆ, ಹೂರ್ಣ ಇಟ್ಟು ಓಕೆ ಗುರುಜಿ. ಓಹೋ, ಸೊ ದೀಪಾವಳಿಯ ಬೆಳಕಿನ ಹಬ್ಬಕ್ಕೆ ಒಂದು ವಿಶೇಷ ಕೊಡುಗೆ. ಎಣ್ಣೆ ಬೆಣ್ಣೆ ಸಕ್ಕರೆ ತುಪ್ಪ ಹಾಲು ಮೊಸರು ಏನೂ ಇಲ್ಲದೆ ಒಂದು ಗೆಣಸಿನ ಒಬ್ಬಟ್ಟು. ಓಕೆ. ಒಬ್ಬಟ್ಟನ್ನ ಮಾಡಬೇಕು ಅಂದ್ರೆ ತುಪ್ಪ ಪಕ್ಕದಲ್ಲಿ ಇರ್ಲೇಬೇಕು, ಒಂದು ಅಷ್ಟು ಆಯಿಲ್ ಹಾಕೊಳ್ಳೇಬೇಕು, ಇಲ್ಲ ನಾವು ಒಬ್ಬಟ್ಟೆ ಮಾಡಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ತಲುಪಿ ಹೊಟ್ಟೋಗಿದೀವಿ. ಬಟ್ ಆ ಸಾಟಿ ಹಾಕಿದ್ರೆ ನಾದಕ್ಕೆ ಆಗಲ್ಲ ಅನ್ನೋ ಅಭಿಪ್ರಾಯದಲ್ಲಿ ನಾವಿದ್ದೀವಿ. ಎಸ್ ಎಸ್, ಇಲ್ಲೇನಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗೇ ಬಂದಿದೆ. ಏನು ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಚೆನ್ನಾಗಿ ಬರ್ದೇ ಇದ್ರು 95% ಚೆನ್ನಾಗಿ ಬಂದಿದ್ದು, 5% ಚೆನ್ನಾಗಿ ಬಂದಿದ್ರು ಪರವಾಗಿಲ್ಲ. ಆದ್ರೆ 95% ಅಷ್ಟು ಆರೋಗ್ಯ ಸಿಕ್ಬಿಟ್ಟಿರುತ್ತೆ. ಅಲ್ಲಿ 100% ಚೆನ್ನಾಗಿ ಬಿದ್ದರೆ 5% ಮಾತ್ರ ಆರೋಗ್ಯ ಕಡೆ ಏನಾದ್ರು ಸಿಗ್ಬೋದೇನೋ, 95% ಮಡ ಸೇರ್ಕೊಳ್ಳೋದೇ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿರುವಂತ ಗೆಣಸಿನ ಒಂದು ಒಬ್ಬಟ್ಟನ್ನ ಮಾಡಿಕೊಟ್ಟಿದ್ದಾರೆ. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಮಾಡಿಕೊಟ್ಟಂಥದ್ದು. ಯಾವ ರೀತಿ ಇದನ್ನ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಸಿಹಿ ಗೆಣಸಿನ ಹೋಳಿಗೆ ಮಾಡುವ ವಿಧಾನ: ಕಲಸಿಕೊಂಡ ಸಿಹಿ ಗೆಣಸು ಖರ್ಜೂರದ ಪೇಸ್ಟ್ ಮಿಶ್ರಣವನ್ನು ಚಿರೋಟಿ ರವೆ ಮಿಶ್ರಣದಲ್ಲಿ ಇಟ್ಟು ತಟ್ಟಿ ಕಾದ ತವಾದ ಮೇಲೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಸಿಹಿ ಗೆಣಸಿನ ಹೋಳಿಗೆ ಸವಿಯಲು ಸಿದ್ಧ. ಗುರುಜಿಯವರೇ, ಇವತ್ತು ದೀಪಾವಳಿ ಹಬ್ಬ ಶುರು ಮಾಡಿದ್ವಿ. ಇವತ್ತು ನಾಳೆ ನಾಡಿದ್ದು 3 ದಿನ ಅದ್ಭುತವಾದಂತ ಅಡಿಗೆಗಳನ್ನ ತೋರಿಸ್ತಾ ಇದೀವಿ. ಮೊದಲನೇ ದಿನನೇ ಒಬ್ಬಟ್ಟು ತೋರಿಸಿದೀರಾ ನೀವು. ಅದು ಎಣ್ಣೆ ಬೆಣ್ಣೆ ತುಪ್ಪಗಳ ಉಪಯೋಗಗಳಿಲ್ಲದೆ, ಸಕ್ಕರೆ ಬೆಲ್ಲಗಳ ಮಿಶ್ರಣವಿಲ್ಲದೆ ತೋರಿಸಿರ್ತಕ್ಕಂಥ ಈ ಒಬ್ಬಟ್ಟನ್ನ ತಿಂದು ನೋಡ್ಬಿಡ್ತೀನಿ ಫಸ್ಟ್. ಯಾಕಂದ್ರೆ ನಾವು ಗೆಣಸಿನಿಂದ ಮಾಡಿರೋದು ತಿಂದಿರೋದು ಕಡಿಮೆನೇ. ಓಕೆ, ತೊಂಬತ್ತೈದು 95% ರುಚಿ, 140% ಅಷ್ಟು ಆರೋಗ್ಯ ಈ ಒಬ್ಬಟ್ಟು. ಕೇಳಿ ಗುರುಜಿ, ಏನಿದು? ನೋಡಿ, ಈ ಗೆಣಸಿನಲ್ಲಿ ವೈಟಮಿನ್ B6 ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಹಾಗಾಗಿ ಈ ಡಿಜೆನರೇಟಿವ್ ಡಿಸೀಸಸ್ ಅಂತ ಇರುತ್ತೆ. ಮತ್ತೆ ದೇಹದ ಮಸಲ್ಸ್ಗಳು ಎಲ್ಲ ಹಂಗಂಗೆ ಸತ್ತು ಹೋಗ್ತಾ ಇರುತ್ತೆ, ಡಿಜೆನರೇಟಿವ್. ಅದಕ್ಕೆಲ್ಲ ಇದು ಬಹಳ ಒಳ್ಳೇದು. ಮತ್ತು ಹಾರ್ಟ್ ಅಟ್ಯಾಕ್ ಗಳನ್ನ ಪ್ರಿವೆಂಟ್ ಮಾಡೋಕ್ಕೂ ಇದು ಬಹಳ ಒಳ್ಳೇದಾಗುತ್ತೆ. ಯಾವುದು ಇದು? ಗೆಣಸು. ಓಹೋ. ಇದರ ವೈಟಮಿನ್ B6 ಇದೆ. ನೆಕ್ಸ್ಟ್ ವೈಟಮಿನ್ C ಇದೆ. ಹೀಗಾಗ್ಬಿಟ್ಟು ಈ ಬೋನ್ ಫಾರ್ಮೇಶನ್ಗೆ, ಈ ಹಲ್ಲಿನ ಫಾರ್ಮೇಶನ್ಗೆ, ಡೈಜೆಷನ್ಗೆ, ಬಾಡಿ ಸೆಲ್ ಫಾರ್ಮೇಶನ್ಗೆ ಬಹಳ ಅನುಕೂಲ ಆಗುತ್ತೆ. ಓಹೋ. ಆಮೇಲೆ ಕಾಲಜಿನ್ ಅನ್ನೋದು ಒಂದು ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಈ ಆರೋಗ್ಯದ ಚರ್ಮದ ಆರೋಗ್ಯಕ್ಕೆ, ಎಲಾಸ್ಟಿಸಿಟಿಗೆ ಬಹಳ ಅನುಕೂಲ ಆಗುತ್ತೆ. ವೈಟಮಿನ್ D ಅಂತ ಇದೆ. ಇದು ನರಗಳಿಗೆ, ಹಾರ್ಟ್ಗೆ, ಹೆಲ್ತಿ ಬೋನ್ಸ್ಗೆ, ಚರ್ಮಕ್ಕೆ,
ಹಲ್ಲಿಗೆ ಇದೆಲ್ಲ ಬಹಳ, ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಪೋರ್ಟ್ ಕೊಡುತ್ತೆ ಇದು. ಹೌದು, ಗೆಣಸು. ನೆಕ್ಸ್ಟ್, ಇದರಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ರಿಲ್ಯಾಕ್ಸೇಷನ್ ಅಂಡ್ ಆಂಟಿ ಸ್ಟ್ರೆಸ್ ಮಿನರಲ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ತುಂಬಾ ಜಾಸ್ತಿ ಇದೆ. ಈ ತರ ಸಿಕ್ಕಾಪಟ್ಟೆ, ಇನ್ಫ್ಯಾಕ್ಟ್ ನ್ಯಾಚುರಲ್ ಶುಗರ್ ಇದೆ ಇದರಲ್ಲಿ. ಸಿಂಪಲ್ ನ್ಯಾಚುರಲ್ ಶುಗರ್ ಇರೋದ್ರಿಂದ ನಿಧಾನವಾಗಿ ಸಕ್ಕರೆ ಅಂಶ ರಕ್ತವನ್ನ ಸೇರೋದ್ರಿಂದ ಗ್ಲೈಸಮಿಕ್ ಇಂಡೆಕ್ಸ್ ಬಹಳ ಕಮ್ಮಿ ಇರುತ್ತೆ. ಸೇಫ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್, ವೆರಿ ಸೇಫ್. ಈ ಥರ ನಾನಾ ಅನುಕೂಲಗಳು ಇದರಲ್ಲಿದೆ. ಸೊ ಹಬ್ಬಕ್ಕೆ ಸಿಹಿ ತಿನ್ನಂಗೂ ಇರುತ್ತೆ, ಒಬ್ಬಟ್ಟು ತಿನ್ನಂಗೂ ಇರುತ್ತೆ, ಅಂಡ್ ಆರೋಗ್ಯನೂ ಇರುತ್ತೆ. ಓಕೆ, ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಒಂದು ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ. ಎಣ್ಣೆ ಬೆಣ್ಣೆ ಉಪಯೋಗಗಳು ಇಲ್ಲದೆ, ಸಕ್ಕರೆ ಮತ್ತು ಬೆಲ್ಲಗಳ ಉಪಯೋಗ ಇಲ್ಲದೆ ಯಾವ ರೀತಿ ಒಬ್ಬಟ್ಟು ಮಾಡ್ಕೋಬಹುದು, ಎಷ್ಟು % ಆರೋಗ್ಯನ ವೃದ್ಧಿಸ್ಕೋಬಹುದು ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು 2 ದಿನಗಳ ಕಾಲ ಅದ್ಭುತವಾದ ಅಡುಗೆಗಳನ್ನ ತೋರಿಸ್ಕೊಡಿ. ಖಂಡಿತ. ದೀಪಾವಳಿನ ಆರೋಗ್ಯದೊಂದಿಗೆ ಆಚರಿಸ್ಕೊಳ್ಳೋಣ. ನಿಜ, ಬೆಳಕು ಮತ್ತು ಆರೋಗ್ಯ ಒಟ್ಟಿಗೆ ಇದ್ರೆ ಚೆನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ದೀಪಾವಳಿಯ ವಿಶೇಷ ಕಾರ್ಯಕ್ರಮಗಳು ಇವತ್ತಿಂದ ಶುರು ಆಗಿದೆ. ಇವತ್ತು, ನಾಳೆ, ನಾಡಿದ್ದು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ. ಮೊದಲನೇ ದಿನನೇ ಕಾರ್ಯಕ್ರಮ ಶುರು ಮಾಡ್ಕೊಂಡಿದೀವಿ, ಸಾಕಷ್ಟು ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಈಗ ಚಂದ್ರಪ್ಪ ಅವ್ರನ್ನ ಕರ್ಸ್ಕೊಂಡಿದೀವಿ. ಮುರಳಿ ಅವರೇ, ನಮ್ಮ ಸ್ಟೈಲೇ ಬೇರೆ, ನಾವೇ ಬೇರೆ ಅಂತ ಚಂದ್ರಪ್ಪನವರು ಬಂದಿದ್ದಾರೆ. ಚಂದ್ರಪ್ಪ ಬನ್ನಿಪ್ಪ. ನಮ್ಮ ಮನೆಯಲ್ಲಿ ದಿನವೂ ಚಂದ್ರಪ್ಪನೇ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಓಕೆ, ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೀಪಾವಳಿಯ ಶುಭಾಶಯಗಳು ಚಂದ್ರಪ್ಪನವರೇ. ನಿಮಗೂ ಸಹ ದೀಪಾವಳಿಯ ಶುಭಾಶಯಗಳು. ಏನ್ ಮಾಡ್ತಾ ಇರೋ ದೀಪಾವಳಿ ಸ್ಪೆಷಲ್? ಸರ್, ಇವತ್ತು ಸಕ್ಕರೆ ಕಜ್ಜಾಯ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ದೀಪಾವಳಿ ಹಬ್ಬಕ್ಕೆಲ್ಲ ಮಾಡೋದು ಕಜ್ಜಾಯನೇ ಜಾಸ್ತಿ. ಸಕ್ಕರೆ ಪೊಂಗಲ್ ಓಕೆ, ಸಕ್ಕರೆ ಕಜ್ಜಾಯ ಯಾಕೆ? ಸಕ್ಕರೆ ಕಜ್ಜಾಯ ತೋರ್ಸೋಣ ಅಂತ. ಸಕ್ಕರೆ ಕಜ್ಜಾಯ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಸಕ್ಕರೆ ಕಜ್ಜಾಯ ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ಊಟದ ಅಕ್ಕಿ, ಹಾಲು, ಬಿಳಿ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ. ಬೇಗ ಮಾಡ್ಕೋಬಹುದಾ ಇದನ್ನ? ಬೇಗ ಸ್ವಲ್ಪ ಕೆಲಸ ಹಿಡಿತದೆ. ಅಕ್ಕಿ ಎಲ್ಲ ಪೌಡರ್ ಮಾಡ್ಕೋಬೇಕು. ಓಕೆ. ಎಲ್ಲ ಜರಡಿ ಮಾಡ್ಕೋಬೇಕು. ಓಕೆ. ಆಮೇಲೆ ಸಕ್ಕರೆ ಪಾಕ ತಗೋಬೇಕು. ಪಾಕ ತೆಗೆದು ಆದ್ಮೇಲೆ ಇದನ್ನ ಆ ಪಾಕನ ತಣ್ಣಗೆ ಮಾಡಬೇಕು. ಆಯ್ತು. ತಣ್ಣಗೆ ಮಾಡಾದ್ಮೇಲೆ ಕಜ್ಜಾಯ ಮಾಡಬೇಕು. ಟೈಮ್ ತಗೊಳ್ತದೆ. ಮಾಡಿ 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 ಅದೇನೇನು ಬೇಕೋ ಮಾಡ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕು ನಾನು ಹೇಳಿ. ಇವಾಗ ನಾನು ಫಸ್ಟ್ ಇದನ್ನ ಪೌಡರ್ ಮಾಡ್ಕೊಳ್ಳಿ. ಅಕ್ಕಿ ಬಂದು 24 ಗಂಟೆ ನೆನೆಸ್ಬೇಕು. ಇದು ನೀರಲ್ಲಿ ನೆನೆಸಿರಿ, ಒಣಗಿಸಿದೀರಾ? ನೀರಲ್ಲಿ ನೆನೆಸ್ಬಿಟ್ಟು ಈ ತರ ವೈಟ್ ಬಟ್ಟೆ ಮೇಲೆ ಸೋರಾಕ್ಬಿಟ್ಟು ವೈಟ್ ಬಟ್ಟೆ ಮೇಲೆ ಒಣಗಾಕ್ಬೇಕು ಸ್ವಲ್ಪ ಹೊತ್ತು. ಕಲರ್ ಬಟ್ಟೆ ಮೇಲೆ ಒಣಗಲ್ಲ? ಒಣಗುತ್ತೆ, ಬಟ್ ಕಲರ್ ಗಿಲ್ಲರ್ ಹಿಡಿತದೆ ಅಂತ ಅಷ್ಟೇ. ಓಕೆ. ಇದು ಅಕ್ಕಿ ಬಂದು ಮಾಮೂಲಿ ಅಕ್ಕಿ ಅಲ್ಲ, ಇದು ಬುಲೆಟ್ ರೈಸ್ ಅಲ್ಲ, ಕಜ್ಜಾಯ ರೈಸ್. ಡಿಪೋ ರೈಸ್. ಇದು ಮಾಮೂಲಿ ಅಕ್ಕಿ, ಡಿಪೋ ಸಾಧಾರಣವಾದಂತ ಅಕ್ಕಿ. ಸಾಧಾರಣವಾದ ಹಾಕೊಳ್ಳಿ. ಒಳ್ಳೆ ಅಕ್ಕಿ ಹಾಕಿದ್ರೆ ಕಜ್ಜಾಯ ಬರಲ್ಲ. ಕೆಟ್ಟ ಅಕ್ಕಿ ಹಾಕ್ಬೇಕು. ಅಲ್ಲ, ಡಿಪೋ ಅಕ್ಕಿನೇ ಹಾಕ್ಬೇಕು. ಓಕೆ. ನೀವು ಹೆಂಗೆ ಹೇಳ್ತೀರಾ ಹೇಳಿ ಚಂದ್ರಪ್ಪ. ಯಾಕೆ ಇರೋದು ಹೇಳ್ಬಿಡು. ಆಮೇಲೆ ನೀವು ಒಳ್ಳೆ ಅಕ್ಕಿ ಹಾಕಿದ್ರೆ ಬರಲ್ಲ, ಬಾಸುಮತಿ ಹಾಕಿದ್ರೆ ಕಜ್ಜಾಯ ಬರಲ್ಲ. ಬಾಸುಮತಿ ಹಾಕಿದ್ರೆ ಓಕೆ ಓಕೆ. ಈ 1 ಕಪ್ ಹಾಕೊಂಡಿದ್ದೀನಿ ನಾನು ಅಕ್ಕಿ. ಆಯ್ತು. ಈಗ ಇದನ್ನು ಪೌಡರ್ ಮಾಡ್ಕೊಡ್ತೀನಿ. ಪೌಡರ್ ಆಗೋಯ್ತಲ್ಲ ಅಕ್ಕಿ? ಪೌಡರ್ ಆಗಿದೆ. ಅಕ್ಕಿನ 2 ದಿನಗಳ 24 ಗಂಟೆಗಳ ಕಾಲ ನೆನೆಸಿಟ್ಟು ಒಣಗಿಸಿ ತಂದಿರೋವಂಥದ್ದು. ಓಹೋ, ಜಡಿ ಬೇರೆ ಇಡಬೇಕಾ ಇದಕ್ಕೆ? ಅಷ್ಟು ನೈಸ್ ಇರಬೇಕು ಅಂತಲ್ವಾ? ಅಷ್ಟು ನೈಸ್ ಇರ್ಬೇಕಲ್ಲ? ನೈಸ್ ಇರಬೇಕು. ಇಲ್ಲ ಅಕ್ಕಿ ಸಿಕ್ಕುತ್ತೆ ಬಾಯಿಗೆ. ಹೌದಾ? ಮತ್ತೆ ಕಜ್ಜಾಯ ಬಿಟ್ಟಾಗ ಅದು ಈಗ ಸಕ್ಕರೆ ಪಾಕ ಇಟ್ಕೊಬಿಡೋಣ. ಸಕ್ಕರೆ ಪಾಕ ಇಟ್ಕೋಬೇಕಾ? ನೋಡಿ, 1 ಕಪ್ಪು ಇದು ನಾನು ಅಕ್ಕಿ ತಗೊಂಡಿದ್ದೀನಿ. ಓಕೆ. 1 ಕಪ್ ಅಕ್ಕಿಗೆ ಸಕ್ಕರೆ 1 ಕಪ್. 1 ಕಪ್. ಆಯ್ತು. ಆಮೇಲೆ ಸ್ವಲ್ಪ ಹಾಲು. ಓಕೆ. ಆಮೇಲೆ ನೀರು. ಗಟ್ಟಿ ಪಾಕನಾ? ಗಟ್ಟಿ ಪಾಕ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕ್ಬಿಟ್ರೆ ಲೇಟ್ ಆಗುತ್ತೆ ಪಾಕ ಬರೋದು. ಹೌದಾ? ಕಮ್ಮಿ ಹಾಕಿ. ಓಕೆ. ಎಣ್ಣೆಲಿ ಏನು ಕರಿಯಲ್ವಾ ಕಜ್ಜಾಯ? ಕಜ್ಜಾಯ ಇದು ರೆಡಿ ಆದ್ಮೇಲೆ ಎಣ್ಣೆಲಿ ಕರಿಯೋದು. ಇದು ರೆಡಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೋಬೇಕು ಅಷ್ಟು. ಏನ ಇದನ್ನ ಇಟ್ಟು ನಾವು ಕಜ್ಜಾಯಕ್ಕೆ ಇಟ್ಟು ಮಾಡ್ಕೊಳ್ತೀವಲ್ಲ, ಇಟ್ಟಿನ ಇದಕ್ಕೆ ಹಾಕ್ಬಿಟ್ಟು ಮಾಡ್ಕೊಳ್ತೀವಿ. ಹೌದು. ಓಹೋ, ನಮಗೆ ಗೊತ್ತಿಲ್ಲ ಬಿಡಿ, ಈ ಸಿಸ್ಟಮೇ ಗೊತ್ತಿಲ್ಲ ಬಿಡಿ. ಈಗ ಅದು ಸಕ್ಕರೆ ಪಾಕ ಆಗಬೇಕು. ಓಕೆ. ಆಗೋದ್ರೊಳಗೆ ಹೇಳಿ. ನಾವು ಇನ್ನೊಂದು ಚಿಕ್ಕದ ಪ್ಯಾನ್ ತಗೊಂಡು. ಓಕೆ. ಇಲ್ಲಿ ಸಕ್ಕರೆ ಪಾಕ ಆಗ್ತಾ ಇದೆ. ಅಲ್ಲಿ ನಾವು ಅಕ್ಕಿನ ನೆನೆಸ್ಕೊಂಡಿರುವಂತ ಅಕ್ಕಿನ ಗ್ರೈಂಡ್ ಮಾಡಿ ಅದನ್ನ ಜರಡಿ ಮಾಡಿ ಇಟ್ಕೊಂಡಿದೀವಿ. ಗಸಗಸೆ ಮತ್ತೆ ಎಳ್ಳನ್ನ ನಾವು ಫ್ರೈ ಮಾಡ್ಕೊಳ್ತಾ ಇದೀವಿ. ಬಿಳಿ ಎಳ್ಳು ಪಟಾಪಟ ಅಂತ ಸಿಡಿಬೇಕಲ್ಲ ಇದು? ಸಿಡಿಬೇಕು. ಸಿಡಿದ್ರೆ ಸಾಕು. ಗಸಗಸೆ ಸ್ವಲ್ಪ.
ಓಕೆ, ಒಂದು 2 ಸ್ಪೂನಷ್ಟು ಎಳ್ಳು, ಒಂದು 1.5 ಸ್ಪೂನಷ್ಟು ಗಸಗಸೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀವಿ. ಸಾಕಲ್ಲ, ಹಾಫ್ ಮಾಡೋಣ. ಬಿಳಿ ಎಳ್ಳು ಮತ್ತೆ ಗಸಗಸೆನ ಒಂದು 5 ನಿಮಿಷ ಬಿಸಿ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಹುರ್ಕೊಂಡಿದೀವಿ. ಇಲ್ಲಿ ಸಕ್ಕರೆ ಪಾಕ ಎಷ್ಟು ಬಂತು ಪಾಕ ಬಂತು ಚಂದ್ರಪ್ಪ, ಸಾಕಪ್ಪ. ಇನ್ನು ಪಾಕ ಬಂದಿದ್ಯಾ ಇಲ್ವಾ ಅಂತ ಕಂಡಿಡಿಯೋ ವಿಧಾನ ಅದು. ಉಂಡೆ ಕುತ್ಕೊಂಡ್ರೆ ಪಾಕ ಬಂದಿದೆ ಅಂತ ಕುತ್ಕೊಂಡ್ಬಿಡುತ್ತೆ. ಅದೇ ತಾನೇ ಮಾಡಿದ್ದೀನಿ. ಪಾಕ ಬಂದಿರಲ್ಲಿ ಕಲ್ ತರ ಗಟ್ಟಿ ಆಗ್ಬಿಡುತ್ತೆ. ಹೌದೌದು, ನೀವು ಹಾಲು ಹಾಕಿರೋದ್ರಿಂದ ಹಂಗಾಗಲ್ಲ ಆ ಪ್ರೊಸೆಸ್. ಅಷ್ಟು ಗಟ್ಟಿ ಬರಲ್ಲ, ಅವಾಗ ಸ್ಮೂತ್ ಬರುತ್ತೆ ಕಜ್ಜಾಯ ಹಾಲು ಹಾಕೋದು. ಓಕೆ, ಸಕ್ಕರೆ ಪಾಕಕ್ಕೆ ನಾವು ಈಗ ಅಕ್ಕಿ ಹಿಟ್ಟನ್ನ ನೆನೆಸಿ ಒಣಗಿಸಿ ಬೀಸ್ಕೊಂಡು ಇದ್ವಿ, ಅದನ್ನ ಜರಡಿ ಮಾಡ್ಕೊಂಡಿದ್ವಿ, ಅದನ್ನ ಇದಕ್ಕೆ ಹಾಕಿದೀವಿ. ಇದು ಹಾಕ್ಬಿಡಿ, ಬಿಳಿ ಎಳ್ಳು ಗಸಗಸೆ ಹಾಕಿ ಸಾಕಲ್ಲ. ಇದೇನದು? ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ. ಓಹೋ, ಓಕೆ. ಇದು ಕುದೀತಾ ಇರ್ಬೇಕಾ ಸ್ವಲ್ಪ ಹೊತ್ತು? ಇಲ್ಲ, ಪಾಕ ಬಂದು ಆರಿಸ್ಬೇಕು, ಇನ್ನಷ್ಟು ಆಫ್ ಮಾಡ್ಬಿಟ್ಟು. ತೆಳುಗಾಗಿದೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಗಟ್ಟಿ ಆಗುತ್ತೆ ಇವಾಗ. ಗಟ್ಟಿ ಆಗುತ್ತೆ. ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವರು ಸಕ್ಕರೆ ಕಜ್ಜಾಯವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಮಾಡಿ. ಎಸ್, ಕರೆಕ್ಟ್. ಈಗ ಇದು ತಣ್ಣಗಾಗಬೇಕು. ಫುಲ್ ತಣ್ಣಗಾಗಬೇಕು. ನಾವು ಕೈನಲ್ಲಿ ಮುಟ್ಬೇಕು ಅದನ್ನ. ಓಕೆ, ಎಣ್ಣೆ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಷ್ಟೇ, ಸ್ವಲ್ಪ ತುಪ್ಪ ಹಾಕ್ಬಿಡಿ ಸಾಕು. ಜೊತೆಗೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪವನ್ನ ಸೇರಿಸಿದ್ರೆ ಆ ಕಜ್ಜಾಯದ ಮಜಾನೇ ಬೇರೆ ಅಂತ ಚಂದ್ರಪ್ಪ ಅವ್ರು ಹೇಳ್ತಾ ಇದ್ದಾರೆ. ಸಾಕಲ್ಲ? ಸ್ವಲ್ಪ ಕುಡಿ ನನ್ನ ತುಪ್ಪ. ನಿಮ್ಗೂ ತುಪ್ಪ ಬೇಕಾ? ಹಾಕ್ಲಾ? ಎಷ್ಟು ಹಾಕ್ಲಿ? ಸ್ವಲ್ಪ ಹಾಕಿ, 1 ಸ್ಪೂನ್ ಅಷ್ಟು. ಸೇಮ್ ಮಧುರಡೆ ತರ ಕಾಣ್ತಿದೆ ಚಂದ್ರಪ್ಪ. ಇದು ವೈಟ್ ಸಕ್ಕರೆ ಹಾಕಿದೀವಲ್ಲ, ಬೆಲ್ಲದಾಗ ಕಪ್ಪು ಕಾಣಿಸ್ತು. ಹೌದೌದು. ಇದು ಯಾವಾಗ ಮಾಡ್ತಾರೆ ಈ ಚಂದ್ರಪ್ಪ ಈ ಸಕ್ಕರೆ ಕಜ್ಜಾಯನ? ದೀಪಾವಳಿ ಮಾಡಲ್ಲ, ಸುಮ್ಮನೆ ದೀಪಾವಳಿಗೂ ಮಾಡ್ತಾರೆ. ಇದರಲ್ಲಿ ಮಾಲೆ ಅಮಾಸಲ್ಲಿ ಈ ಪಕ್ಷ ಮಾಡೋರೆಲ್ಲ ಮಾಡ್ತಾರೆ ಇದನ್ನ. ಸಕ್ಕರೆ ಕಜ್ಜಾಯ, ಬೆಲ್ಲದ ಕಜ್ಜಾಯ ಬೇಡ ಅಂದಾಗ ಯಾವಾಗ ಬೇಕಾವಾಗ ಮಾಡಿ ತಿಂತಾರೆ. ಥ್ಯಾಂಕ್ ಯು ಚಂದ್ರಪ್ಪ. ಹಬ್ಬದ ವಿಶೇಷ ಮಾಡೋದು ಸ್ಪೆಷಲ್ ಆಗಿ. ಓಕೆ, ಸ್ಪೆಷಲ್ ಆಗಿ ಮಾಡಿ ನಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಇಷ್ಟೊಂದು ಅದ್ಭುತವಾಗಿರುವಂತ ಈ ಸಕ್ಕರೆ ಕಜ್ಜಾಯವನ್ನ ಯಾವ ರೀತಿ ಮಾಡ್ಕೊಂಡ್ರು, ಏನ ಕಲ್ಸಿದ್ರು, ಎಣ್ಣೆಲ್ ಬಿಟ್ಟ ಏನಾಯ್ತು ನೋಡ್ಬೇಕಾ? ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಸಕ್ಕರೆ ಕಜ್ಜಾಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಊಟದ ಅಕ್ಕಿ ಹಾಕಿ ಪುಡಿ ಮಾಡಿ ಜರಡಿ ಹಿಡಿದುಕೊಳ್ಳಿ. ಪ್ಯಾನ್ಗೆ ಬಿಳಿ ಎಳ್ಳು, ಗಸಗಸೆ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಸಕ್ಕರೆ, ಹಾಲು ಹಾಕಿ ಪಾಕ ಬಂದ ಮೇಲೆ ಪುಡಿ ಮಾಡಿಕೊಂಡ ಅಕ್ಕಿ ಹಿಟ್ಟನ್ನು ಹಾಕಿ ಜೊತೆಗೆ ಹುರಿದ ಬಿಳಿ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ತಣ್ಣಗಾಗಲು ಬಿಡಿ. ಈ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ತುಪ್ಪ ಸವರಿದ ತಟ್ಟೆಯ ಮೇಲೆ ತಟ್ಟಿಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಕಾಯಿಸಿ ಇದರಲ್ಲಿ ಕಜ್ಜಾಯವನ್ನು ಹಾಕಿ ಕರಿದರೆ ಸಕ್ಕರೆ ಕಜ್ಜಾಯ ಸವಿಯಲು ಸಿದ್ಧ. ಓಕೆ, ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಸಕ್ಕರೆ ಕಜ್ಜಾಯವನ್ನು ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಸಕ್ಕರೆ ಕಜ್ಜಾಯ ಮಾಡಿಕೊಟ್ಟಿದ್ದಾರೆ. ಬೇಕಾದ ಸಕ್ಕರೆ ಕಜ್ಜಾಯ ಮಾಡಿ ಬಿಟ್ಟಾಕ್ಬಿಟ್ಟಿದ್ದಾರೆ. ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ನೋಡೋಕ್ಕಿಂತ ಇಂಪಾರ್ಟೆಂಟು ಎಷ್ಟು ವರ್ಷದಿಂದ ಕಜ್ಜಾಯ ಮಾಡ್ತಾ ಇದೀವಿ ಮುಳ್ಳಿಯವರೇ, ಹಿಂಗ್ ಬಿಟ್ರೆ ಆ ಕಡೆ ಕಜ್ಜಾಯ ಬರ್ತದೆ ಅಂತ. ಆದ್ರೂ ಹಬ್ಬದ ದಿನ ಸ್ವಲ್ಪ ಕಜ್ಜಾಯ ಟೇಸ್ಟ್ ನೋಡೋಣ ಅಂತ ನಾವು. ಇಷ್ಟೊಂದು ಮೆತ್ಕಿದೆಯಲ್ಲ ಇದು? ಇರುತ್ತೆ, ಇನ್ನು ಬಿಸಿ ಇದೆಯಲ್ಲ ಇವಾಗ. ಆಮೇಲೆ ಬಿಟ್ರೆ ಆಮೇಲೆ ಸ್ವಲ್ಪ ತೋರಿ ಇನ್ನು ಆರ್ದ್ಮೇಲೆ ಸ್ವಲ್ಪ ಇದಾಗುತ್ತೆ. ಎಲ್ಲೋ ಹೋಗ್ಬಿಟ್ರಿ ಬಿಡಿ. ಸ್ವಲ್ಪ ಎಣ್ಣೆ, ಇದೊಂದು ಸ್ವಲ್ಪ ಶ್ರೀಕೃಷ್ಣ ಘೀ ಹಾಕಿ ಕರೆದಿರೋಂಥ ಈ ಅದ್ಭುತವಾಗಿರುವಂಥ ಸಕ್ಕರೆ ಕಜ್ಜಾಯ ಬಾಯ್ಲಿಟ್ರೆ ಹಂಗೆ ಕರಗಿ ಹೋಗ್ತಾ ಇದೆ ಒಳಗಡೆ.
ಓಕೆ ಚಂದ್ರಪ್ಪನವರೇ, ಅದ್ಭುತವಾಗಿರುವಂತಹ ಕಜ್ಜಾಯ ಮಾಡಿ ನಮ್ಗೆ ತೋರಿಸಿದ್ರ. ನಿಮಗೂ ನಿಮ್ಮ ಮನೆಯವರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಚೆನ್ನಾಗಿ ನಿಮ್ಮ ಬಿಸ್ನೆಸ್ ಪಟಾಕಿ ಜೋರಾಗಿ ಹೊಡಿಲಿ. ಥ್ಯಾಂಕ್ ಯು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲಾ ಶೆಫ್ಗಳಿಗೂ ಮುರಳಿಯವರೇ ದೀಪಾವಳಿಯ ವಿಶೇಷನ ಹೇಳಿ ನಮ್ಮ ಕಡೆ ಅಂತ ಯೂನಿಬಿಕ್ ಕುಕ್ಕೀಸ್ ಅವರು ಅದ್ಭುತವಾಗಿರುವಂತಹ ಕುಕ್ಕೀಸ್ನ ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಫಸ್ಟ್ ಚಂದ್ರಪ್ಪನವ್ರಿಗೂ ಕೊಡಬೇಕಾಗಿತ್ತು, ಯಾಕಂದ್ರೆ ನಾಳೆ ನಾಳದವ್ರು ಊರಲ್ಲಿ ಬೇರೆ ಇರಲ್ಲ, ತುಂಬಾ ಬಿಸಿ ಬೇರೆ ಅವರು. ಇವತ್ತು ಬಂದ್ರೆ ನಾಳೆ ನಾಳೆ ಸಿಕ್ಕಲ್ಲ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತೇ ಅವ್ರ ಜೊತೆ ದೀಪಾವಳಿ ಮಾಡೋಣ ಅಂತ ನಾವು ಕರೆಯವು. ದೀಪಾವಳಿಯ ಶುಭಾಶಯಗಳೊಂದಿಗೆ ಯೂನಿಬಿಕ್ ಅವರು ಎಲ್ಲಾ ಬಗೆಯ ಕುಕ್ಕೀಸ್ನ ಬಿಟ್ಟಿದ್ದಾರೆ. ಖಾರ ಕುಕ್ಕೀಸು, ಬ್ರೇಕ್ಫಾಸ್ಟ್ ಈಕ್ವಲೆಂಟ್ ಕುಕ್ಕೀಸು, ಜೀರಾ ಕುಕ್ಕೀಸು. ಕುಕ್ಕೀಸ್ ಬೇಕು ಅಂದ್ರೆ ಬೇರೆ ಹೆಸರೇ ಇಲ್ಲ ರೀ. ಒಂದ್ಸರಿ ತಿನ್ನಕ್ ಶುರು ಮಾಡಿದ್ರೆ ಬೇರೆ ಕುಕ್ಕೀಸ್ ತಿನ್ನಕ್ ಇಷ್ಟನೇ ಆಗಲ್ಲ. ಅಂತ ಅದ್ಭುತವಾದ ಕುಕ್ಕೀಸ್ನ ಮಾಡ್ತಾ ಇದ್ದಾರೆ ಯೂನಿಬಿಕ್ ಕುಕ್ಕೀಸ್ ಅವರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಶೆಫ್ಗಳಿಗೂ ಸಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂತಹ ಫಟಾಫಟ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿಯವರೇ. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹದ್ದೊಂದು ಸಿಹಿ ಅಡುಗೆ ಮಾಡಿ ತೋರಿಸ್ತೀನಿ. 5 ಸ್ಟಾರ್ ಅಡುಗೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂತ ಪ್ರಕಾಶ್ ಅವರು ಲಕ 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 ಅಂತ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಸರ್. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗೋದು ನಾವು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ಯೂನಿಫಾರ್ಮ್ ಇರಲ್ಲ, ತಲೆಗೆ ಟೋಪಿ ಇರಲ್ಲ, ಹಣೆ ಮೇಲೆ ಕುಂಕುಮ ಮಾಡ್ತಾ ಇರೋದು. ಹೌದು ಸರ್. ನೀವು ಕುಂಕುಮ ಇಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ಓಕೆ ಪ್ರಕಾಶ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ದೀಪಾವಳಿಯ ವಿಶೇಷ ಕಾರ್ಯಕ್ರಮ? ದೀಪಾವಳಿ ವಿಶೇಷ ಅಂತ ದೀಪಾವಳಿಗೆ ಒಳ್ಳೆ ಒಂದು ಜಾಂಗರಿ ಮಾಡ್ತೀವಿ ಸರ್. ಜಾಂಗಿರಿ ಹೌದಾ? ಓಕೆ, ಜಾಂಗೀರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ. ಜಹಾಂಗೀರ್ ಬೇಕಾಗುವ ಸಾಮಗ್ರಿಗಳು: 1/4 ಕೆಜಿ ಉದ್ದಿನ ಬೇಳೆ, 100 ಗ್ರಾಂ ಕಾರ್ನ್ಫ್ಲೋರ್, ಸಕ್ಕರೆ, ಕೇಸರಿ ಬಣ್ಣ. ಬಟ್ಟೆ ತಂದಿದ್ದೀನಿ ಜಾಂಗರಿ ಮಾಡಕ್ಕೆ. ಏನ್ ಬಟ್ಟೆ ಅದು? ಜಾಂಗಿರಿ ಬೇರೆ ಬಟ್ಟೆನಾ? ನೋಡಿ, ಈ ತರ ಬಟ್ಟೆ ಮಾಡ್ಕೋಬೇಕು ನಾವು. ಬಟ್ಟೆ ಅಂಗಡಿ ಸಿಕ್ಕತ್ತೆ ಕಾಟನ್. ನಾವೇ ಒಂದು ಕರ್ಚಿ ತೊಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಬಿಡ್ಬೋದಾ? ಇಲ್ಲ, ಅದರ ಬಹಳ ತೆಳು ಈಚೆ ಎಲಿಕಾಗತ್ತೆ. ಓಕೆ, ಕಾಟನ್ ಬಟ್ಟೆ ತಗೊಳ್ಳಿ. ಈ ತರ ಸೆಂಟ್ರಲ್ ಒಂದು ಅರ್ಧ ಪೀಸ್ ಕೊಟ್ಟು ಈ ತರ ಟೈಲರ್ಗೆ ಹಿಡಿದು ಹೊಲ್ಕೊಡ್ತಾನೆ. ಓಕೆ, ಎರಡು ಕಡೆ ಇಟ್ಕೊತಾನೆ. ಓಕೆ, ಶುರು ಮಾಡೋಣ. ಏನ್ ಮೆಜರ್ಮೆಂಟ್ ಅಲ್ಲಿ ಇದು ರುಬ್ಕೊಂಡಿದ್ದೀರಾ ನೀವು? 1 ಅವರ್ ನೆನೆಹಾಕಬೇಕು ಉದ್ದಿನ ಬೇಳೆನೆ. ಆಯ್ತು, ನೆನೆಹಾಕ್ಬಿಟ್ಟು ನೀರು ತೆಗೆದ್ಬಿಟ್ಟು ನಾವು ಮಿಕ್ಸಿಯಲ್ಲಿ ಗ್ರೈಂಡರ್ ಮಾಡ್ಕೋಬೇಕು. ಮಿಕ್ಸಿಲಿ ಆಗಲ್ಲ, ಓಕೆ, ಆಕ್ಚುಲಿ ಗ್ರೈಂಡರ್ ಮಾಡ್ಬೇಕು. ಯಾಕಂದ್ರೆ ಮಿಕ್ಸಿಲಿ ಬೇಗ ಆಗುತ್ತೆ, ನೈಸ್ ಆಗ್ಬೇಕು. ಆಯ್ತು, ಸ್ವಲ್ಪ ನೀರು ಕೊಟ್ಕೊಂಡೇ ರುಬ್ಕೊಬೇಕು. ಓಕೆ, ಒಂದೇ ಒಂದು ಬೇಳೆ ಇರಬಾರ್ದು. ಬೇಳೆ ಇದ್ರೆ ಬಟ್ಟೆಯಲ್ಲಿ ಸಿಕ್ಕಾಗ್ಬಿಡುತ್ತೆ ಈ ಓಲಲ್ಲಿ. ಆಯ್ತು. ಅವಾಗ ಜಂಗರಿ ಬರಲ್ಲ, ಕಟ್ಟಾಗ್ಬಿಡುತ್ತೆ. ಆಯ್ತು, ಆದ್ರೆ ನೀವು ರುಬ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಸಾಯಂಕಾಲ ಮಾಡ್ಕೊಳ್ಳೋ ಅಂದ್ರೆ ಆಗಲ್ಲ. ಅದು ಆಗಲ್ಲ. ಜಾಂಗಾರ ಮಾತ್ರ ಅಷ್ಟೊಂದು ಇದು. ಕರೆಕ್ಟ್. ಕಾರ್ನ್ಫ್ಲವರ್ ಎಷ್ಟು ಹಾಕ್ಬೇಕು ಅದಕ್ಕೆ? ಕಾರ್ನ್ಫ್ಲವರ್ ನಾವು 1/4 ಕೆಜಿಗೆ ಒಂದು 100 ಗ್ರಾಮ್ ಹಾಕಿ ಸಾಕು, ಹೆಚ್ಚು ಹಾಕ್ಬೇಡಿ. 1/4 ಕೆಜಿ ಉದ್ದಿನ ಬೆಳೆಗೆ 100 ಗ್ರಾಮ್ ಕಾರ್ನ್ಫ್ಲವರ್ ಹಾಕಿ ರುಬ್ಕೋಬೇಕು. ಮಾಡಿ. ಬೇಳೆ ರುಬ್ತೀನಿ. ಬೆಳೆ ರುಬ್ತೀರಾ? ರುಬ್ಬಿ. ನಾವು ಅಷ್ಟೊಂದಿಗೆ ಇದ್ರ ಇಟ್ಕೊಂಡ್ಬಿಡ್ಬೋದಲ್ವಾ? ಪಾಕ ಬೇರೆ ಮಾಡ್ಬೇಕು, ಎಣ್ಣೆ ಬೇರೆ ಬಿಸಿ ಮಾಡ್ಬೇಕು. ಏನಪ್ಪ ಸಕ್ಕರೆ ಬಿಸಿ ಇರಬಾರ್ದು. ಬಿಸಿ ಇರಬಾರ್ದಾ? ಹೌದು, ತುಂಬಾ ಬಿಸಿ ಇದ್ದೀರಾ ಜಾಂಗರಿ ಕೈಗೆ ಬರಲ್ಲ, ಬಾಯಿಗೆ ಹೋಗಲ್ಲ. ಅಯ್ಯೋ, ನೀವೇನ ಒಳ್ಳೆ ಡೈಲಾಗ್ ಎಲ್ಲ ಕಲ್ತ್ಬಿಟ್ಟಿದ್ದೀರಾ? ಹೌದು ಸರ್, ಇಲ್ಲಾಂದ್ರೆ ಎಲ್ಲ ಮುರಿದ ಬಿಡ್ತಲ್ಲ ಹಂಗೆ. ಹೌದಾ? ಸಕ್ಕರೆ ಹಾಕಿ ನೀರ್ ಹಾಕೋಣಲ್ವಾ? ಸಕ್ಕರೆ ಹಾಕಿ ಶುರು ಮಾಡೋಣ. ಸಕ್ಕರೆ ಒಂದು ಅರ್ಧ ಕೆಜಿ ಇದೆಯಾ? ಅಷ್ಟು ಬೇಕಾ? ಬೇಕೇ ಬೇಕು ಸರ್. ಜಾಂಗರಿ ಇಲ್ಲ ಅಂದ್ರೆ ಕೆಳಗೆ ಮೇಲ್ ಬರ್ಬೇಕು. ಹಂಗೆ ಜಾಂಗಿರಿ ಬಿಟ್ಟ ತಕ್ಷಣ ಮೇಲೆ ಬರ್ಬೇಕಾ? ಬರ್ಬೇಕು. ವೆರಿ ಗುಡ್. ಹಾಕಿ. ಪಾಕ ಸ್ವಲ್ಪ ಗಟ್ಟಿ ಇರ್ಬೇಕು. ಓಕೆ, ನೀರಾಗಿದೆ ಜಾಂಗರಿ ಅಷ್ಟೇ ಹೇಳಿಲ್ವಾ, ಆ ತರ ಡೈಲಾಗ್ ಆಗುತ್ತೆ. ಅಂದ್ರೆ ಸಕ್ಕರೆ ಮುಳುಗೋಷ್ಟು ನೀರ್ ಹಾಕಿದ್ರೆ ಗಟ್ಟಿಯಾಗಿರೋ ಪಾಕನೇ ಬರುತ್ತೆ. ಅಂದ್ರೆ ಸಕ್ಕರೆ ಹಾಕಿದೀವಿ, ಸಕ್ಕರೆ ಮುಳುಗೋಷ್ಟು ನೀರ್ ಹಾಕಿ ಇಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದೀವಿ. ಅಲ್ಲಿ ಗ್ರೈಂಡರ್ ರುಬ್ಬೇಕು, ಹಾಗಾದ್ರೆ ಮಿಕ್ಸಿಲ್ ಆಗಲ್ಲ ಅದು. ಹೌದಾ? ತೋರಿಸಿ, ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀರಾ ನೋಡಿ ಸರ್. ಇದು ಬರೀ ಉದ್ದಿನ ಬೇಳೆನೆ? ಇದೇನು ಹಾಕಿಲ್ಲ, ಪ್ಯೂರ್ ಉದ್ದಿನ ಬೇಳೆ ಹಾಕಿದ್ದು ರುಬ್ಕೊಂಡಿದ್ದು. ಅಷ್ಟು ಗಟ್ಟಿ ತೋರಿಸಿ, ಗೊತ್ತಾಗುತ್ತೆ ನಮ್ಗೆ. ಕೈಯ ತೋರಿಸಿ ನೋಡಿ, ಹಿಂಗಿರ್ಬೇಕು. ಅಂದ್ರೆ 1 ಅವರ್ ಉದ್ದಿನ ಬೇಳೆ ನೆನೆಸಿ ರುಬ್ಬಿ ಇಟ್ಕೋಬೇಕು. ಜಾಸ್ತಿ ಹಾಕ್ಬಿಡಿ, ಇದೇ ಇರ್ಬೇಕು. ಹಿಂಗೆ ಇರ್ಬೇಕು ನೋಡಿ. ಓಕೆ. ಇವಾಗ ಕಾರ್ನ್ಫ್ಲವರ್ ಹಾಕ್ತೀನಿ ಇದಕ್ಕಾ? ಹೌದು. ಎಷ್ಟು ಹಾಕ್ತೀರಾ ತೋರಿಸಿ, ಗೊತ್ತಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಕಾರ್ನ್ಫ್ಲವರ್ ಎಷ್ಟು ಹಾಕ್ತೀರಾ ತೋರಿಸಿ ಇವಾಗ. ಅದು ಹೇಳಿ, ನಾವು 100 ಗ್ರಾಮ್ ಹಾಕ್ತೀನಿ. ಓಕೆ, ಕಾರ್ನ್ಫ್ಲವರ್ ಹಾಕೋದಕ್ಕೆ ಗಟ್ಟಿ ಬರ್ಲಿ ಅಂತಾನೆ? ಗಟ್ಟಿ ಬರ್ಲಿ, ಕ್ರಿಸ್ಪಿ ಆಗುತ್ತೆ, ಜಾಂಗರಿ ಚೆನ್ನಾಗಿ ಮೇಲೆ ಇದು ಬರುತ್ತೆ, ಹೂವು ತರ ಟೈಟ್ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ನಾವು ಉದ್ದು ವಡೆ ತರ ಅಗ್ಲ ಆಗುತ್ತೆ ಇದು. ಹೌದಾ? ಆಗ್ಬಾರ್ದಂಗೆ. ಓಹೋ, ಅದು 100 ಗ್ರಾಮ್ ಹಾಕಿದೀನಿ. ಜೊತೆಲಿ ಚೂರಿ ರೆಡ್ ಕಲರ್ ಹಾಕ್ತೀನಿ. ಕಲರ್ ಆಕ್ಚುಲಿ ನಾವು ಯೂಸ್ ಮಾಡಂಗಿಲ್ಲ, ಯೂಸ್ ಮಾಡ್ತಾ ಇದೀವಿ. ಹೌದೌದು, ಯಾಕಂದ್ರೆ ಜಾಂಗರಿ ಕಲರ್ಸ್ ಆಗಿದ್ರಿಂದ ಹಾಕ್ಬೋದು, ಪರವಾಗಿಲ್ಲ. ಟೇಸ್ಟ್ ಹಾಕಿ ಸಾಕು ಕಲರ್. ಓಕೆ. ಈ ಕೆಲವರು ತುಪ್ಪದಲ್ಲಿ ಜಿಲೇಬಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಈ ತುಪ್ಪನ ಹಾಕೊಂಡು ಕರಿಬೋದಾ? ಮಾಡ್ಬೋದು, ತುಪ್ಪ ಮಾಡ್ಬೋದು. ಇಲ್ಲ
ನೀರು ಏನ್ ಹಾಕ್ತೀನಿ ಅಂದ್ರೆ ಕಲರ್ ಸ್ವಲ್ಪ ಮಿಕ್ಸ್ ಆಗಲಿ ಅಂತ Okay. ಹಾಕ್ತೀನಿ. ಜಿಲೇಬಿ ಜಾಂಗೀರ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಹಿಟ್ಟನ್ನ ಕಲ್ಸ್ಕೊಳ್ಳೋದೇ ಇಂಪಾರ್ಟೆಂಟ್. Correct. ಈಗ ನಾವು ಏನ್ ಮಾಡ್ಬೇಕು, ಚೆನ್ನಾಗಿ ಕಲ್ಸ್ಕೋಬೇಕು. ಕಲ್ಸ್ಬೇಕು. ಪ್ರಕಾಶ್ ಅವ್ರು ಹಬ್ಬ ಜೋರೇನ್ರಿ ನಿಮ್ಗೆ? ಗಾಳಿಗಳೆಲ್ಲ full ಧಾಮ್ ಧೂಮ್ ಎಲ್ಲ ಆನೆ ಪಟಾಕಿನ? ಹೌದೌದು. ಓಕೆ. ಮನೆಯೆಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಕಡೆ ನೋಡಿದೀನಿ. ನಮ್ದು ಇವತ್ತು ಒಗ್ಗರಣೆ ಟೇಬಲ್ ಸಖತ್ತಾಗಿ ಸ್ಟಾರ್ಟಿಂಗ್ ಇವೆಲ್ಲ. ಹೌದಾ? ಚೆನ್ನಾಗಿದ್ಯಾ? ದೀಪಾವಳಿ ತರ ದಿವಸ ಇದು. ದೀಪಾವಳಿ ದಿನ ದೀಪಾವಳಿ ತರನೇ ಇರ್ತದಪ್ಪ. ಇದು ಗಂಟು ಇರಬಾರ್ದು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಾಡಿ ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ ಮಾಡಿ. ನಾ ಯಾವ್ದು ಕಲರ್ ಮಿಕ್ಸ್ ಮಾಡಲ್ಲ. ಓಕೆ. ಕಲರ್ ಮಿಕ್ಸ್ ಮಾಡಂತ ಇದು ಒಂದು ಮಾಡಿ. ಇಲ್ಲಿ ಯಾಕಂದ್ರೆ ಇಲ್ಲಾಂದ್ರೆ ಆ ಕಲರ್ಗೆ ಆ ಕಲರ್ ಇಲ್ಲ ಅಂತ ಹೇಳಿದ್ರೆ ನಾವು ಹಬ್ಬಗಳಲ್ಲಿ ಅದನ್ನ ತೋರ್ಸ್ಕೊಳಕ್ ಬರಲ್ಲ. ಮಿಕ್ಸ್ ಆಗಿದೆ ನೋಡಿ, ಅದು ಒಂದೇ ಒಂದು ಪಿಂಚ್ ಹಾಕಿದ್ದು ಎಷ್ಟು ಕಲರ್ ಬಂದ್ಬಿಟ್ಟಿದೆ ಅದು. ನೋಡಿ ಎಷ್ಟು ಕಲರ್ ಬಂದಿದೆ. ಅದೇ ಏನ್ ಪವರ್ಫುಲ್ ಇರ್ಬೇಕು ನಮಗೊಂದು ಕಲರ್. ಓಕೆ, ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗಿದೆ. ಆಫ್ ಮಾಡಿ ಸಾಕಲ್ಲ? ಸಾಕು. ಓಕೆ, ಸಕ್ಕರೆ ಪಾಕ ಇಲ್ಲಿ ರೆಡಿ ಆಯ್ತು. ಅಲ್ಲಿ ಎಣ್ಣೆ ಕಾದಿದ್ದಾಯ್ತು. ಕಾದಿದ್ದಾಗಿದೆ. ಏನಿಲ್ಲ, ಜಾಂಗರಿ ಮಾಡೋದು. ಜಾಂಗಿರಿ ಮಾಡ್ತಾ ಇರೋದೇನೆ. ರುಬ್ಬಿರೋದು ಹಿಟ್ಟಿನ ಹಿಂಗ ಹಾಕೊಳ್ಳಿ. ಎಷ್ಟು ಗಟ್ಟಿದೆ ನೋಡಿ. ಓಹೋ, ಇಡ್ಲಿಗಿನ ಗಟ್ಟಿಗಿದೆ ಹಿಟ್ಟು. ಹೌದೌದು. ತೆರಿಗೆ ಎಣ್ಣೆ ಬಿಸಿ ಕಮ್ಮಿ. ಓ, ಹಿಂಗ ಮಾಡೋದು? ಹೌದೌದು. ಓಕೆ ಓಕೆ. ಆಮೇಲೆ ಓಹೋ, ಹತ್ತರಿಕೆ ಲಕಡಿ ಹಾಕಿ. ನಾನು ಹೆಂಗ್ ಬಿಡೋದಪ್ಪ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಒಳ್ಳೆ ಕಲಾವಿದ್ರು ಕಲರ್ ಬರುತ್ತೆ. ಫಸ್ಟ್ ಮಾಡ್ತಾ ಇರ್ಬೇಕು, ಇಲ್ಲ ಕಟ್ ಆಗತ್ತೆ ಇದು ಅಲ್ಲ? ಹೌದು. ಮಾಡಿ ಮಾಡ್ಬೇಕಾದ್ರೆ ಮಾತಾಡ್ಸಬಾರ್ದು. ಮಾಡಿ. ಹೆಂಗ್ ತಿರ್ಗ್ಸೋದಿನ? ಎಷ್ಟು ಕಟ್ಟಿದೆ ಸೈತ್ರ, ಕಟ್ಟಿ ತಗೊಂಡು ತಿರ್ಸ್ಬೇಕು. ಅದ್ಭುತ ರೀ, ನಂಗೆ ಗೊತ್ತೇ ಆಗಿಲ್ಲ ನೀವ್ ಹೆಂಗ್ ಬಿಟ್ರಿ ಅಂತ. ಓಹೋ, ಹಿಂಗ್ ಮಾಡ್ಕೊಳ್ಳಿ. ಓಹೋ, ಮುಗ್ದೋಯ್ತು. ಒಂದ್ ರೌಂಡ್ ಹೇಳ್ಕೊಂಡು ಅವ್ರ ರೌಂಡ್ ಮೇಲೆ ರೌಂಡ್ ಸುತ್ತದ. ಚೆನ್ನಾಗಿ ಬೇಯ್ಬೇಕಲ್ಲ, ಗರಿಗರಿ ಬೇಯ್ಬೇಕು. ಇಲ್ಲಾಂದ್ರೆ ಮಜಾ ಬರಲ್ಲ. ವೆರಿ ಗುಡ್. ಬಿಸಿಸ್ತಾ ಇರ್ಬೇಕು ಎರಡು ಕಡೆ. ಬಿಸಿ ಕಡಿಮೆ ಇರ್ಬೇಕು, ತುಂಬಾ ಬಿಸಿ ಇದ್ರೆ ರಿಂಗ್ ಬರಲ್ಲ ಅದು. ಹೌದಾ? ಕಡಿಮೆ ಮಾಡ್ಲಾ ಜಾಸ್ತಿ ಮಾಡಿ? ಕಡಿಮೆನೇ ಇಲ್ಲ, ಫುಲ್ ಕಡಿಮೆ ಇಲ್ಲ. ಓಹೋ, ಹಿಂಗ ತೆಗಿರೋದು ಒಂದೊಂದು ತೆಗಿತಾ ಇರ್ಬೇಕು. ವೆರಿ ಗುಡ್. ತಗೊಳ್ಳಿ. ಬಿಸಿ ಇರೋದು ನಮ್ಗೆ ಕುಡಿಯೋದು, ಇಲ್ಲಾಂದ್ರೆ ಪಾಕ, ಇಲ್ಲಾಂದ್ರೆ ಬೆಳ್ಳಿ. ಹೌದು. ಓಕೆ, ಅದ್ಭುತವಾಗಿರುವಂತ ಜಾಂಗೀರ್ ರೆಡಿ ಮಾಡಿ ಕೊಟ್ಟಿದ್ದೀರಾ. ರೆಡಿ ಮಾಡಿ ನೀವೇ ಇಟ್ಕೊಂಡ್ಬಿಟ್ಟಿದ್ರಿ, ಇನ್ನ ಕೊಟ್ಟಿಲ್ಲ ನಮ್ಗೆ. ಕೊಟ್ಬಿಡಿ ನಮ್ಮ ಕೈನಲ್ಲಿ. ಸರಿ ಸರ್, ಜಾಂಗರಿ ರೆಡಿ ಇದೆ. ದೀಪಾವಳಿಗೆ ಒಳ್ಳೆ ಸ್ವೀಟ್. ತುಂಬಾ ಈಸಿ, ಆರಾಮ ಮಾಡ್ಕೋಬಹುದು. ಒಂದ್ 2-3 ಕಿತ್ತಬಹುದು ಅಷ್ಟೇನೆ. ಆದ್ರೆ ನೀವೇ ನಿಮ್ಮಲ್ಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ಇದನ್ನ ಯಾವ ರೀತಿ ಪ್ರಕಾಶ್ ಅವರು ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಜಹಾಂಗೀರ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ 1/4 kg ಉದ್ದಿನ ಬೇಳೆ ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ 100 ಗ್ರಾಂ ಕಾರ್ನ್ಫ್ಲೋರ್, ಕೇಸರಿ ಬಣ್ಣ, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಒಂದು ಬಟ್ಟೆಗೆ ಹಾಕಿ ಮಡಿಸಿ ಕಾದ ಎಣ್ಣೆಯಲ್ಲಿ ಜಹಾಂಗೀರ್ನಂತೆ ಹಾಕಿ ಕರಿದು ಸಕ್ಕರೆ ಪಾಕದಲ್ಲಿ ನೆನೆಸಿ ತೆಗೆಯಿರಿ. ಈಗ ಸವಿಯಾದ ಜಹಾಂಗೀರ್ ಸವಿಯಲು ಸಿದ್ಧ. ಏನೇನ್ರು ಒಳ್ಳೆ ಡಿಸೈನ್. ಸ್ವಲ್ಪ ಪ್ರಾಕ್ಟೀಸ್ ಬೇಕಲ್ವಾ? ನಾನು 2-3 ಸರಿ ಹಾಕಿದ್ದೆ, ವರ್ಡ್ ಮ್ಯಾಪ್ ಎಲ್ಲ ಬಂದ್ಬಿಟ್ಟಿತ್ತು, ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಅನ್ಕೊಳ್ತದೆ. ಡಿಸೈನ್ ಹೆಂಗ್ ಆಗ್ತಾರೆ ಅಂತ ನಿಮ್ ಮಾತ್ರ ನೋಡಿದ್ಮೇಲೆ ಗೊತ್ತಾಯ್ತು ಇಷ್ಟೊಂದು ಈಸಿ ಇದೆ. ನೋಡ್ಬಿಟ್ರಿ, ನೋಡ್ಕೊಂಡ್ರೇನೆ ಕಲಿಯಕ್ ಸಾಧ್ಯ. ಇಷ್ಟು ಕ್ರಿಸ್ಪಿ ಇಲ್ಲ ಅಂದ್ರೆ ಮಜಾ ಇರಲ್ಲ. ಓಕೆ, ಅದು ಹೇಳಿದ ಒಂದು 10 ನಿಮಿಷ ಬಿಟ್ಬಿಟ್ರೆ ಪಾಕದಲ್ಲಿ ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ. ಗ್ಯಾರಂಟಿ ದೀಪಾವಳಿಗೆ
ಮಾಡ್ಕೊಳ್ಳಿ. ಎಲ್ಲ ಒಂದೇ ಥರನೇ ಎಲ್ಲ ಒಂದೇ ಥರ. ಅದೇ. ಥ್ಯಾಂಕ್ ಯು. ಇನ್ನು 2 ದಿನ ಇದೆ ಹಬ್ಬಕ್ಕೆ. ಹೌದು ಸರ್. ನಾಳೆ ನಾಳ್ದು ಹಬ್ಬ ಇದೆ. ಇನ್ನು ವೈವಿಧ್ಯಮಯ ಅಡುಗೆ ನೀವು ತೋರಿಸ್ಬೇಕು. ರೆಡಿ ಮಾಡಿಕೊಂಡು ನೀಟಾಗಿ ತಗೊಂಡ್ಬನ್ನಿ. ಆಯ್ತು, ಮಾಡಿ ತೋರಿಸ್ಬೇಕು. ತೋರ್ಸೋಣ. ಓಕೆ ಓಕೆ. ಥ್ಯಾಂಕ್ ಯು ಪ್ರಕಾಶ್ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿಕೊಟ್ರು ಪ್ರಕಾಶ್ ಅವರು. ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು ಏನ್ರಿ ಮುರಳಿ, ಕಾರ್ಯಕ್ರಮ ಮುಗಿಸಲ್ವಾ, ಟೈಮ್ ಆಗೋಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಮ್ಮ ಈ ಕಾರ್ಯಕ್ರಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೋಟೆಲ್ನವ್ರನ್ನ ಕರೆಸಿ ಹೋಟೆಲ್ ಸ್ಪೆಷಲ್ಗಳನ್ನ ತೋರಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಹೋಟೆಲ್ ಅವರು, ಕ್ಯಾಟ್ರಿಂಗ್ ಅವರು ಎಲ್ಲ ಬಂದು ಅವರ ಅದ್ಭುತವಾದಂಥ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷವಾದಂಥ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಮತ್ತೊಮ್ಮೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸಿ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅಲ್ಲಿ ತನಕ